ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡ್ವಿ. ಆದರೆ ನಮ್ಮ ಪ್ರಾರ್ಥನೆಗಳು ಯಾವ ರೀತಿ ಇರಬೇಕು? ದೇವರ ಚಿತ್ತಕ್ಕೆ ಅನುಸಾರವಾಗಿದ್ದರೆ ಮಾತ್ರ ದೇವರು ನಮ್ಮ ಜೀವನದಲ್ಲಿ ಆ ಪ್ರಾರ್ಥನೆಗಳನ್ನು ಏನು ಮಾಡ್ತಾರೆ? ನಡೆಸ್ತಾರೆ. ನಾವು ದೇವರ ಚಿತ್ತಕ್ಕೆ ಅನುಸಾರವಿಲ್ಲದೇ ಇರುವಂಥ ಪ್ರಾರ್ಥನೆಗಳನ್ನು ಮಾಡುವಾಗ ದೇವರೇನು ಮಾಡಲ್ಲ, ಅದು ನಮ್ಮ ಜೀವನದಲ್ಲಿ ನಡೆಸುವುದಿಲ್ಲ. ಲಾಸ್ಟ್ ವೀಕ್ ನಾವು ನೋಡಿದೇನು, ದೇವರು ನಮ್ಮ ಜೀವನದಲ್ಲಿ ಯಾವ ರೀತಿ ಪ್ರಾರ್ಥನೆಗಳನ್ನು ಆನ್ಸರ್ ಮಾಡ್ತಾರೆ, ಅದಕ್ಕೆ ಉತ್ತರ ಯಾವ ರೀತಿ ಕೊಡ್ತಾರೆ ಅಂತ. ಇವತ್ತು ಅದೇ ಒಂದು ಟಾಪಿಕ್ನ ನಾವು ಕಂಟಿನ್ಯೂ ಮಾಡಬೇಕಾದ್ರೆ ಮೊದಲು ಎಲ್ಲೋಗಿ ಅಂದರೆ ಕೀರ್ತನೆಗಳು 29ನೇ ಅಧ್ಯಾಯ. ಹತ್ತು 11 ಕೀರ್ತನೆಗಳು 29 ವಚನ 10 ಮತ್ತು 10-11 29, 10 and 11. ಕರ್ತರು ಜಲಪ್ರಳಯದಲ್ಲಿ ಆಸೀನನಾಗಿ ಇದ್ದರು, ಅವರು ಸದಾಕಾಲವು ಅರಸರಾಗಿ ಕೂತಿರುವರು. ಕರ್ತರು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವರು, ಅವರು ತನ್ನ ಪ್ರಜೆಗೆ ಸುಖಕ್ಷೇಮವನ್ನು ದಯಪಾಲಿಸುವರು. ಆಮೇನ್. ಆಮೇನ್. ಮೊದಲೇ ಏನು ಹೇಳ್ತಾ ಇದ್ದಾರೆ? ದೇವರು ಎಲ್ಲಿ ಆಸನ ಕೂತಿದಾರಂತೆ? ಜಲರಾಶಿಗಳ ಮೇಲೆ. ಜಲರಾಶಿಗಳಂದರೆ ಡೀಪ್ ವಾಟರ್ಸ್ ಅಂತಾರೆ. ಡೀಪ್ ವಾಟರ್ಸ್ಗೆ ಏನರ್ಥ ಅಂದರೆ ತುಂಬ ಆಳವಾದ ನೀರು. ದೇವರು ಅಂಥ ಜಾಗದಲ್ಲಿ ಏನು ಮಾಡಿದಾರಂತೆ? ವಾಸ ಮಾಡ್ತಾ ಇಲ್ಲ, ಆ ವಾಕ್ಯ ಚೆನ್ನಾಗೋದೆ. ಆಸನವಾಗಿದ್ದಾರೆ. ಆಸನವಾಗಿದ್ದಾರೆ ಅಂದರೆ ಡೀಪ್ ವಾಟರ್ಸ್, ಆಳವಾದ ನೀರುಗಳ ಮೇಲೆ ಆಸನವಾಗಿದ್ದಾರೆ ಅಂದರೆ ಅದಕ್ಕೆ ಏನರ್ಥ? ಸರಿ, ಯಾಕೆ ಕುಳಿತಿದ್ದಾರೆ? ಆಳವಾದ ನೀರ ಮೇಲೆ ದೇವರು ಕುಳಿತುಕೊಳ್ಳೋದಕ್ಕೆ ಕಾರಣ ಏನು? ಸುಲಭವಾದ ಪ್ರಶ್ನೆ. ದೇವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ವಾಕ್ಯದಲ್ಲಿ? ಏನು ಹೇಳ್ತಾ ಇದ್ದಾರೆ? ದ ಲಾರ್ಡ್ ರೂಲ್ಸ್ ಓವರ್ ದ ಡೀಪ್. ಹಂಗಂದ್ರೆ ದೇವರು ಅದ್ರ ಮೇಲೆ ಏನು ಅಧಿಕಾರಿಯಾಗಿದ್ದಾರೆ, ಅಲ್ಲಿ ಏನು ಮಾಡ್ತಾ ಇದೆ? ಆಳ್ವಿಕೆ ಮಾಡಿ. ಎಲ್ಲಿ? ಆಳವಾದ ನೀರಲ್ಲಿ. ಯಾಕೆ ದೇವರು ಆಳವಾದ ನೀರು ಅಂತ ಮಾತಾಡ್ತಾ ಇದ್ದಾರೆ? ಅದಲ್ಲೇ 11ರಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ದೇವರು ತಮ್ಮ ಮಕ್ಕಳಿಗೆ ಏನು ಕೊಡ್ತಾರಂತೆ? ಬಲ ಕೊಟ್ಟು ಅವರನ್ನು ಸಮಾಧಾನ ಕೊಟ್ಟು ಆಶೀರ್ವದಿಸ್ತಾರಂತೆ. ಆದರೆ ನನ್ನ ಪ್ರಶ್ನೆ ಇವತ್ತೇನೆಂದರೆ, ಈ ಆಳವಾದ ನೀರುಗಳ ಮೇಲೆ ದೇವರು ಅಧಿಕಾರಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಈ ಜಾಗದಲ್ಲಿ ಕಾರಣ ಏನು? ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಮಾಡಿ, 29ನೇ ಅಧ್ಯಾಯ ಸ್ಟಾರ್ಟಿಂಗಿಂದ ಓದಿ 1ನೇ ವಾಕ್ಯದಿಂದ. ದೇವದೂತರಿಗಳ ಪರಮ ಪ್ರಭಾವವು ಕರ್ತರದೆ ಎಂದು ಹೇಳಿ ಕೊಂಡಾಡಿರಿ. ಕರ್ತರ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧವೆಂಬ ಭೂಷಣದೊಡನೆ ಕರ್ತರಿಗೆ ಅಡ್ಡಬೀಳಿರಿ. ಕರ್ತರು ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪರಾದ ದೇವರು ಗುಡುಗುತ್ತಾರೆ. ಕರ್ತರು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾರೆ. ಕರ್ತರ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಕರ್ತರು ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲೆಂದು ಮುರಿದು ಬೀಳುತ್ತವೆ. ಕರ್ತರು ಲೆಬನೋನ್ ಪರ್ವತದಲ್ಲಿನ ಮಹಾ ದೇವದಾರುಗಳನ್ನು ಮುರಿದು ಬಿಡುತ್ತಾರೆ. ಲೆಬನೋನ್ ಪರ್ವತವು ಕರುವಿನೋಪಾದಿಯಲ್ಲಿಯೂ ಸೀರಿಯೋನ್ ಬೆಟ್ಟವು ಕಾಡು ಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾರೆ. ಕರ್ತರ ಗರ್ಜನೆಗೆ ಮಿಂಚುಗಳು ಥಳಥಳನೆ ಹೊಳೆಯುತ್ತವೆ. ಕರ್ತರ ಗರ್ಜನೆಗೆ ಕಾಡು ಹೊರಳಾಡುತ್ತದೆ, ಕಾದೇಶ್ ಅರಣ್ಯವು ಕಂಪಿಸುತ್ತದೆ. ಕರ್ತರ ಗರ್ಜನೆಗೆ ಗರ್ಭದ ಜಿಂಕೆಗಳು ಈಯುತ್ತವೆ, ಕಾಡಿನ ಮರಗಳು ಬರಿದಾಗುತ್ತವೆ. ಆಗ ಅವರ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಎನ್ನುತ್ತಾರೆ. ಕರ್ತರು ಜಲಪ್ರಳಯದಲ್ಲಿ ಆಸೀನನಾಗಿದ್ದರು, ಅವರು ಸದಾಕಾಲವು ಅರಸರಾಗಿ ಕೂತಿರುವರು. ಕರ್ತರು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವರು, ಅವರು ತನ್ನ ಪ್ರಜೆಗೆ ಸುಖಕ್ಷೇಮವನ್ನು ದಯಪಾಲಿಸುವರು. ಆಮೇನ್. ಆಮೇನ್. 6ನೇ ವಾಕ್ಯದಲ್ಲಿ ಸ್ಪೆಷಲಿ ಇವಾಗ ನೀವು ಇದು ಕಂಪ್ಲೀಟ್ ಓದೋಕೆ ಹೋದರೆ ಸಮಯ ಭಾಳ ತಗೊಳುತ್ತೆ. ಆದರೆ 6ನೇ ವಾಕ್ಯದಲ್ಲಿ ಮಾತ್ರ ಏನು ಹೇಳ್ತಾ ಇದ್ದಾರೆ ನೋಡಿ. 6ನೇ ವಾಕ್ಯ ಮಾತ್ರ ಇನ್ನೊಂದ್ಸತಿ ಓದಿ. ಲೆಬನೋನ್ ಪರ್ವತವು ಕರುವಿನ ಉಪಾದಿಯಲ್ಲಿಯೂ ಸೀರಿಯೋನ್ ಬೆಟ್ಟವು ಕಾಡು ಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾರೆ. ಯಾರು ಮಾಡ್ತಾ ಇದ್ದಾರೆ ಅಂದರೆ 5ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ನೋಡಿ. ದೇವರ ಧ್ವನಿಯು, ಅವರ ಸ್ವರ
ಏನ್ ಮಾಡ್ತಾ ಇದೆ ಅಂತೆ? ದೇವದಾರು ವೃಕ್ಷಗಳು ಹಾ, ದಡಲೆಂದು ಮುರಿದು ಬೀಳುತ್ತವೆ. ಓಕೆ. ಲೆಬನೋನ್ ಪರ್ವತದ ಕರ್ತರು ಲೆಬನೋನ್ ಪರ್ವತದಲ್ಲಿನ ಮಹಾ ದೇವದಾರುಗಳನ್ನು ಮುರಿದು ಬಿಡುತ್ತಾರೆ. ಇಲ್ಲಿ ಮೊದಲು ಏನು ಹೇಳ್ತಾ ಇದ್ದಾರೆ? ದೇವರ ಸ್ವರವು ಆ ಒಂದು ಮರವನ್ನು ಏನು ಮಾಡತ್ತಂತೆ? ತುಂಬ ಒಂದು ದಪ್ಪ, ತುಂಬ ಗಟ್ಟಿಯಾಗಿರುವಂಥ ಮರ ಅದು. ಅಂಥ ಮರವನ್ನು ದೇವರ ಸ್ವರ ಏನು ಮಾಡತ್ತಂತೆ? ಮುರಿದು ಹಾಕತ್ತೆ. ಅವರು ಏನು ಮಾಡ್ತಾರಂತೆ? ಈ ಪರ್ವತಗಳನ್ನು ಏನು ಮಾಡ್ತಾರಂತೆ? ಜಿಂಕೆಯ ಹಾಗೆ ಹಾರಿ ಹೋಗುವ ರೀತಿಯಲ್ಲಿ ಮಾಡ್ತಾರಂತೆ. ಇದನ್ನೇ ನೀವು ಹೊಸ ಒಡಂಬಡಿಕೆಯಲ್ಲಿ ನೀವು ಓದಬೇಕಾದ್ರೆ ದೇವ್ರು ಏನು ಹೇಳ್ತಾರೆ? ನಿಮಗೆ ಸಾಸಿವೆ ಕಾಲಷ್ಟು ನಿಮ್ಮಲ್ಲಿ ಏನಿರಬೇಕು? ವಿಶ್ವಾಸ ಇದ್ದರೆ ಏನು ಹೇಳಿದ್ರೆ ಏನಾಗತ್ತೆ ಅಂತಾರೆ? ಈ ಬೆಟ್ಟವನ್ನು ಅಗಲಿ ದೂರ ಹೋಗು ಅಂದರೆ ಹೋಗುತ್ತೆ ಅಂತ. ಕೀರ್ತನೆ 29ರಲ್ಲಿ ಏನು ಹೇಳ್ತಾ ಇದೆ? ದೇವರು ಮಾತು ಹೇಳುವಾಗ ದೇವರ ಮಾತು ಏನು ಮಾಡ್ತಾ ಇದೆ ಅಂತೆ? ಅವರ ಶಬ್ದವನ್ನು ಕೇಳಿ ಆ ಒಂದು ದೊಡ್ಡ ಮೌಂಟೇನ್ ಏನಾಗ್ತಾ ಇದೆ ಅಂತೆ? ಹಾರಿ ಹೋಗ್ತಾ ಇದೆ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ನಿಮ್ಮಲ್ಲಿ ಅಷ್ಟು ವಿಶ್ವಾಸ ಇದ್ದರೆ ಆ ಒಂದು ಪರ್ವತ ಏನಾಗತ್ತಂತೆ? ಹಾರಿ ಹೋಗುತ್ತೆ. ಹಾಗಂದ್ರೆ ನಿಮ್ಮಲ್ಲಿ ನಾನು ಕೇಳುವಂಥ ಪ್ರಶ್ನೆ ಏನಂದರೆ, ಇವಾಗ ನನ್ನ ವಿಶ್ವಾಸದಿಂದ ಆ ಒಂದು ಪರ್ವತ ಹಾರಿ ಹೋಗ್ತಾ ಇದೆಯಾ, ಅಥವಾ ದೇವರ ಮಾತು ಕೇಳಿಯ ಪರ್ವತ ಹಾರಿ ಹೋಗ್ತಾ ಇದೆಯಾ? ಇನ್ನೊಂದ್ಸತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಪ್ರಾರ್ಥನೆ ನಾವೇನು ಮಾಡ್ತೀವಿ ಅಂದರೆ, ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡಿಬಿಟ್ರೆ ದೇವರು ಇದನ್ನು ಮಾಡ್ತಾರೆ, ಅಥವಾ ನಾವು ವಿಶ್ವಾಸದಿಂದ ದೇವರ ಹತ್ರ ಒಂದು ವಿಷಯವನ್ನು ಕೇಳಿದ್ರೆ ದೇವರನ್ನು ಮಾಡ್ತಾರೆ ಅಂತ ನಾವೆಲ್ಲರಲ್ಲೂ ನಂಬಿಕೆ ಇದೆ. ಆದರೆ ಆ ನಂಬಿಕೆ ಸರಿಯಾದ ಜಾಗದಲ್ಲಿದೆಯಾ? ನಾವು ಪ್ರಶ್ನೆ ಕೇಳ್ಬೇಕು, ನನ್ನ ವಿಶ್ವಾಸ ಸರಿಯಾಗಿದೆಯಾ ಅಂತ. ಯಾಕಂದರೆ ದೇವ್ರು ಏನು ಹೇಳ್ತಾರೆ? ಸಾಸಿವೆ ಇಷ್ಟೇ ನಿಮ್ಮಲ್ಲಿ ವಿಶ್ವಾಸ ಇದ್ದರೂ ನಾನು ಏನು ಮಾಡಿ, ನೀವು ಹೇಳಿದ್ರೆ ಈ ಪರ್ವತ ಅಲ್ಲಿ ಹೋಗಿ ಬೀಳು ಅಂದರೆ ಏನು, ಸಮುದ್ರದಲ್ಲಿ ಬೀಳು ಅಂದರೆ ಏನಾಗುತ್ತಂತೆ? ಬಿದ್ದೋಗುತ್ತೆ ಅಂತ. ಅಂದರೆ ನನ್ನ ಮಾತಿನಲ್ಲಿ ಏನಿಲ್ಲ, ಆ ಶಕ್ತಿ ಇಲ್ಲ. ನನ್ನ ಮಾತಿನಲ್ಲಿ ಆ ಶಕ್ತಿ ಬರಬೇಕು. ದೇವರ ಶಕ್ತಿ ನಮ್ಮ ಮಾತಲ್ಲಿ ಬರಬೇಕಂದ್ರೆ ನಾವೇನು ಮಾಡಬೇಕು? ನಮ್ಮ ಪ್ರಾರ್ಥನೆ ಯಾವ ರೀತಿ? ಹಂಗಂದರೆ ನನ್ನ ಮಾತಿಗೆ ಶಕ್ತಿ ಬರಲ್ಲ, ನಾನು ದೇವರ ವಾಕ್ಯಗಳನ್ನು ಹೇಳುವಾಗ ಆ ಶಕ್ತಿ ಯಾವ ರೀತಿ ಆಚೆ ಬರುತ್ತೆ? ಇದು ನಾವೆಲ್ಲ ಓದ್ಬೋದು ಅಂದರೆ ಕೀರ್ತನೆಗಳು 92, ಸ್ಯಾಮ್ಸ್ 92 ಅಲ್ಲಿ ಮೊದಲು 4, 5, 6 ಓದಿ, ಆಮೇಲೆ ಇನ್ನೊಂದು ವಾಕ್ಯ ಹೇಳ್ತೀನಿ. ಕೀರ್ತನೆಗಳ 92 ವಚನ 4, 5. ಕರ್ತರೇ, ನಿಮ್ಮ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ. ನಿಮ್ಮ ಕೆಲಸಗಳು ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಕರ್ತರೇ, ನಿಮ್ಮ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿ ಇವೆ, ನಿಮ್ಮ ಆಲೋಚನೆಗಳು ಅಶುದ್ಧವಾಗಿವೆ. ಆಮೇನ್. 6. ಪಶುಪ್ರಾಯನು ಅರಿಯನು, ಹುಚ್ಚನು ತಿಳಿಯನು. ಆಮೇನ್. ಏನು ತಿಳಿಯುವುದಿಲ್ಲ? ನಾವು ದೇವರ ಕ್ರಿಯೆಯನ್ನು ನಮ್ಮಂಥ ಮನುಷ್ಯರು ಏನು ಮಾಡೋಕ್ಕಾಗಲ್ಲ ಅಂತೆ, ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ದೇವರೇ ಯಾಕೆ ಅಂತ ಕೇಳುವಾಗ ದೇವ್ರು ಏನು ಮಾಡಲ್ಲ, ಉತ್ತರ ಕೊಡೋದೇ ಇರುವುದಕ್ಕೆ ಕಾರಣ ಏನು? ಅವರ ಕ್ರಿಯೆಗಳು, ಅವರು ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅಂತ ನಮಗೇನಾಗಲ್ಲ, ಅರ್ಥ ಆಗಲ್ಲ. ಆದರೆ 12, 13, 14, 15 ಲಾಸ್ಟ್ 4 ವಾಕ್ಯಗಳು ಓದಿ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಕರ್ತರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಕರ್ತರ ಸತ್ಯಸಂಧತೆಗೆ ದೃಷ್ಟಾಂತರಾಗಿ ಇರುವರು. ಅವರೇ ನನ್ನ ಬಂಡೆಯು, ಅವರು ನನ್ನ ನಿರ್ವಾಂಚಕರು. ಆಮೇನ್. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ 15ನೇ ವಾಕ್ಯ ಅಷ್ಟು ಮುಖ್ಯ. ಅಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ದೇವರು ತುಂಬ ನ್ಯಾಯಾಧಿಪತಿಯಾಗಿದ್ದಾರೆ, ನನ್ನನ್ನು ಕಾಪಾಡುವವರಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಕಾಪಾಡುವವರಲ್ಲಿ ಏನಿಲ್ಲ, ಯಾವುದೇ ಕೊರತೆ ಇಲ್ಲ. ಆದರೆ ಇದು ನನಗೆ ಯಾವಾಗ ಅರ್ಥ ಆಗತ್ತಂತೆ? ನಾನು ಮೃದಿಪಾಯದಲ್ಲಿರುವಾಗ ದೇವ್ರು ನನ್ನ ಜೀವನದಲ್ಲಿ ಮಾಡಿರುವಂಥ ಎಲ್ಲ ವಿಷಯಗಳನ್ನು ಯೋಚನೆ ಮಾಡಿ ನೋಡುವಾಗ ನನಗೇನಾಗತ್ತಂತೆ, ಇದೆಲ್ಲ ವಿಷಯಗಳು ಅರ್ಥ ಆಗತ್ತೆ. ಏನು ಹೇಳ್ತಾ ಇದ್ದಾರೆ 12ನೇ ವಾಕ್ಯದಲ್ಲಿ ನೋಡಿ, ನೀತಿವಂತರು ಏನಾಗ್ತಾರಂತೆ? ಖರ್ಜೂರ ಮರದ ಹಾಗೆ ಬೆಳೆಯುವರು. ಅದೇ ನೆಕ್ಸ್ಟ್ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ಹಾಂ 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 ಕೀರ್ತನೆ 29ರಲ್ಲಿ ಏನು ಹೇಳ್ತಾ ಇದ್ದಾರೆ? ಈ ಲೆಬನಾನ್ನ ವೃಕ್ಷಗಳು ಏನಾಗತ್ತಂತೆ? ಮುರಿದೋಗುತ್ತೆ ಅಂತ, ದೇವರ ಸ್ವರವನ್ನು ಕೇಳಿ ಮುರಿದೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಯಾರು ನೀತಿವಂತರಾಗಿದ್ದಾರೋ. ನೀತಿವಂತರ ಅನ್ನುವಂಥ ಪದ ಅಷ್ಟು ಮುಖ್ಯ. ಯಾಕಂದರೆ ನಮ್ಮ ನೀತಿವಂತಿಕೆಯ ಬಗ್ಗೆ ಇಲ್ಲಿ ಏನು ಮಾತಾಡ್ತಾ ಇಲ್ಲ.
ಯೇಸು ಕ್ರಿಸ್ತುವಿನ ನೀತಿವಂತಿಕೆಯಲ್ಲಿ ನಾವು ನಿಲ್ತಾ ಇದ್ದೀವಾ ಅದನ್ನ ಕೇಳ್ತಾ ಇದ್ದಾರೆ. ನಾವು ನೀತಿವಂತರಾಗಿದ್ದೀರಾ ಅಂತ ಹೇಳುವಾಗ ನಮ್ಮ ಕ್ರಿಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಎಷ್ಟೋ ಸಹಿತ ನಾವೇನು ಅನ್ಕೊಳ್ತೀವಿ, ಇಲ್ಲಿ ಇರುವಂಥ ಎಷ್ಟೋ ಕೀರ್ತನೆಗಳಲ್ಲಿ ರೈಚಸ್ ಹಂಗಂದ್ರೆ ನೀತಿವಂತರು ಅಂತ ಹೇಳ್ತಾರಲ್ಲ, ನಾವು ನೀತಿವಂತರಾಗಿರುವುದ ಕುರಿತಾಗಿ ಮಾತಾಡ್ತಾ ಇಲ್ಲ. ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ದೊಡ್ಡ ವಿಷಯ ಏನಂದ್ರೆ, ಮನುಷ್ಯರಾದ ನಾವು ಒಳ್ಳೆಯವರಾಗಿರುವುದಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯವರಾಗಿರುವುದಕ್ಕಂದ್ರೆ ದೇವರ ಕಣ್ಗಳಲ್ಲಿ ನಮ್ಮನ್ನು ಒಳ್ಳೆಯದಾಗಿ ನೋಡುವುದಕ್ಕೆ ಕಾರಣ ಯಾರು? ಯೇಸು ಕ್ರಿಸ್ತು. ನಾವು ಒಳ್ಳೆಯವರಾಗಿ ದೇವರು ನಮ್ಮನ್ನು ನೋಡುವುದಕ್ಕೆ ಕಾರಣ ಏನು? ಯೇಸು ಕ್ರಿಸ್ತು. ಈ ತಿಳುವಳಿಕೆ ನಮ್ಮಲ್ಲಿ ಇಲ್ಲದೆ ಹೋದರೆ ನಮ್ಮಲ್ಲಿ ಏನಿರಲ್ಲ, ಪ್ರಾರ್ಥನೆ ಮಾಡೋದಕ್ಕಾಗಲ್ಲ ಸರಿಯಾದ ರೀತಿಯಲ್ಲಿ. ವಿಶ್ವಾಸದ ಪ್ರಾರ್ಥನೆಗಳು ನಮ್ಮಲ್ಲಿ ಬರಲ್ಲ. ಯಾಕಂದ್ರೆ ಎವ್ರಿ ಡೇ ನಾವು ದೇವರ ಹತ್ರ ಹೋಗ್ಬೇಕಂದ್ರೆ, ಯಾಕಂದ್ರೆ ಕೀರ್ತನೆ 24ರಲ್ಲಿ ಏನು ಹೇಳ್ತಾರೆ ನೋಡಿ, 24ರಲ್ಲಿ 3 ಮತ್ತು 4. ಕೀರ್ತನೆಗಳು 24 ವಚನ 3 ಮತ್ತು 4. ಕರ್ತರ ಪರ್ವತವನ್ನು ಹತ್ತತಕ್ಕವರು ಯಾರು? ಅವರ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸು ಇಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನು ಆಗಿದ್ದಾನೋ? ಆಮೇನ್. ಯಾರು ತಮ್ಮ ಕೈಗಳನ್ನು ಶುದ್ಧೀಕರವಾಗಿ ಇಟ್ಕೊಂಡು ಯಾರು ನೀತಿವಂತದ ಕೆಲಸವನ್ನು ಮಾಡ್ತಾರೋ ಅವರು ಮಾತ್ರ ಏನು ಮಾಡೋಕ್ಕಾಗತ್ತಂತೆ? ಪರಲೋಕ ರಾಜ್ಯವನ್ನು ಅಂದರೆ ದೇವರ ಮಲೆಯನ್ನು ಹೋಗಿ ನಾವು ಹತ್ತಬಹುದು, ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಬೋದು ಅಂತಿದೆ. ಹಾಗಂದ್ರೆ ನಮ್ಮಲ್ಲಿ ಎಷ್ಟು ಜನ ನಿಜವಾಗ್ಲೂ ಅಷ್ಟು ಒಳ್ಳೆಯವರಾಗಿದ್ದೀವೋ ಅನುದಿನವೂ ದೇವರ ಪಾದಕ್ಕೆ ನಾವು ಹೋಗಿ ನಿಂತ್ಕೊಳ್ಳುವುದಕ್ಕೆ. ಹಂಗಂದ್ರೆ ನಾವು ನೀತಿವಂತರು ಅಂತ ದೇವರು ನಮ್ಮನ್ನು ಕರೆಯುವುದಕ್ಕೆ ಕಾರಣ ಏನು? ಯೇಸು ಕ್ರಿಸ್ತುವಿನ ಕ್ರಿಯೆಗಳು, ನಮ್ಮ ಕ್ರಿಯೆಗಳಲ್ಲ. ಆಮೇನ್. ಅವರ ರಕ್ತದಿಂದ ನಾವು ಪರಿಶುದ್ಧಗೊಳಿಸಲ್ಪಟ್ಟಿರುವಂಥ ಆ ಕಾರಣದಿಂದ ಮಾತ್ರ ದೇವರು ನಮ್ಮನ್ನೇನು ಕರೀತಾ ಇದ್ದಾರೆ? ನೀತಿವಂತರು. ಇವಾಗ ನೀತಿವಂತರಾಗಿರುವಂಥ ನಾವು ನಮ್ಮ ಕ್ರಿಯೆಗಳಲ್ಲಿ ಇನ್ನೂ ನೀತಿವಂತರಾಗಿಲ್ಲ, ಆಗ್ತಾ ಇದ್ದೀವಿ. ಆಮೇನ್. ಸಾಯುವವರೆಗೂ ನಮ್ಮಲ್ಲಿ ಏನಿರುತ್ತೆ? ನಾವು ನೀತಿವಂತರ ಆಗ್ತಾ ಇರ್ತೀವಿ. ಇನ್ನೂ ಒಳ್ಳೆ ಮನುಷ್ಯರಾಗಿ ದೇವ್ರು ನಮ್ಮನ್ನು ಏನು ಮಾಡ್ತಾರೆ? ಮಾರ್ಪಡಿಸ್ತಾರೆ. ನಾವು ಒಳ್ಳೆ ಮನುಷ್ಯರಾಗಿ ಮಾರ್ಪಡಿಸೋದಕ್ಕೆ ನಾವು ಯಾವ ವಾಕ್ಯವನ್ನು ಯೂಸ್ ಮಾಡ್ತೀವಿ? ಮಾರ್ಪಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಆತ್ಮದ ಫಲಗಳು. ಆಮೇನ್. ಗಲಾಷ್ಯನ್ಸ್ 5ರಲ್ಲಿ ಇರುವಂಥ ಆತ್ಮದ ಫಲಗಳು ಯಾವುದು? ಪ್ರೀತಿ, ಸತ್ಯ. ಆ ಎಲ್ಲ ಫಲಗಳು ನಮ್ಮನ್ನು ಏನು ಮಾಡತ್ತಂತೆ? ಅಂಥ ಮನುಷ್ಯರಾಗಿ ದೇವ್ರು ನಮ್ಮನ್ನು ಏನು ಮಾಡ್ತಾರೆ? ಮಾರ್ಪಡಿಸ್ತಾರೆ. ಈ ಮಾರ್ಪಡಿಸುವುದಕ್ಕೆ ದೇವರು ನಮಗೊಂದು ವಾಗ್ದಾನ ಕೊಟ್ಟಿದ್ದಾರೆ. ನಮ್ಮ ಜೀವನದಲ್ಲಿ ನಾವು ಇಲ್ಲಿರುವುದರಿಂದ ನಾವು ಏನಾಗ್ತೇವೆ? ನಾವು ಯೇಸು ಕ್ರಿಸ್ತುವಿನಲ್ಲಿ ಬಂದಿದ ತಕ್ಷಣ ನಾವು ಏನಾಗಿರಲ್ಲ? ಪರಿಶುದ್ಧರಾಗಿರಲ್ಲ. ನಮ್ಮನ್ನು ಪರಿಶುದ್ಧರಾಗಿ ಮಾರ್ಪಡಿಸೋದಕ್ಕೆ ದೇವ್ರು ಏನು ಮಾಡ್ತಾ ಇದ್ದಾರೆ? ನಮ್ಮಲ್ಲಿ ವಾಗ್ದಾನ ಕೊಟ್ಟಿರ್ತಾರೆ. ನಮ್ಮ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಆಮೇನ್. ಈ ಒಡಂಬಡಿಕೆ ಯಾವುದು? ನಮ್ಮ ಮನಸ್ಸಿನಲ್ಲಿ ಅವರ ವಾಕ್ಯವನ್ನು ಬರೆಯುವುದೇ ಏನಂತ? ಒಡಂಬಡಿಕೆ ಅಂತ ನಮಗೆ ಕೊಟ್ಟಿದ್ದಾರೆ. ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಶ್ವಾಸದ ಮಾತು ನಮಗೆ ಯಾವ ರೀತಿ ಬರಬೇಕು? ಈ ಒಂದು ವಿಷಯ ನಾವು ಅರ್ಥ ಮಾಡ್ಕೊಬೇಕಂದ್ರೆ 5 ಮತ್ತು 6 ಓದಿ, ಅದಾದ್ಮೇಲೆ ಅಲ್ಲಿಗೆ ಹೋಗೋಣ. ಅವರೇ ಕರ್ತರಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕರಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಅವರ ದರ್ಶನವನ್ನು ಬಯಸುವವರು. ಯಾಕೋಬರ ದೇವರೇ, ನಿಮ್ಮ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ಆಮೇನ್. ಆಮೇನ್. ಯಾರು ನೀತಿವಂತರಾಗಿರ್ತಾರೋ, ಹಂಗಂದ್ರೆ ಯಾರು ಯೇಸು ಕ್ರಿಸ್ತುವಿನ ನೀತಿವಂತಿಕೆಯಲ್ಲಿ ನಿಂತ್ಕೊಂಡು ತಮ್ಮ ಗುಣವನ್ನು ಮಾರ್ಪಡಿಸಿಕೊಳ್ತಾ ಇದ್ದಾರೋ ಅವರಿಂದ ಮಾತ್ರ ಏನು ಮಾಡೋಕ್ಕೆ ಸಾಧ್ಯ ಅಂತೆ? ದೇವ್ರ ಹತ್ರದಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಯಾರು ತಮ್ಮ ಕ್ರಿಯೆಯನ್ನು ಏನು ಮಾಡ್ತಾರೆ? ಮಾರ್ಪಡಿಸಿಕೊಳ್ತಾರೋ ಅವರಿಂದ ಮಾತ್ರ ಏನು ಮಾಡೋಕ್ಕಾಗತ್ತಂತೆ? ದೇವ್ರ ಹತ್ರದಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಸಾಧ್ಯ. ನಾವು ದೇವರ ಹತ್ರದಿಂದ ಏನನ್ನು ಪಡೆದುಕೊಳ್ಳದೆ ಇರುವುದಕ್ಕೆ ಕಾರಣ ಏನು? ಯೇಸು ಕ್ರಿಸ್ತುವಿನ ನೀತಿವಂತಿಕೆಯಲ್ಲಿ ನಾವು ನಿಲ್ತಾ ಇಲ್ಲ. ಅವರ ಕ್ರಿಯೆಯಲ್ಲಿ ನಾವೇನು ಮಾಡ್ತಾ ಇಲ್ಲ? ನಿಂತ್ಕೊತಾ ಇಲ್ಲ. ದೇವರು ಮಾಡಿ ಮುಗಿಸಿರೋದನ್ನು ನಾವೇನು ಮಾಡ್ತಾ ಇದ್ದೀವಿ? ನಮ್ಮಲ್ಲಿ ಏನಿರತ್ತಂದರೆ, ಕ್ರಿಸ್ತುವಿನಲ್ಲಿ ಬೆಳೀತಾ 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 ನಾವೇನು ಮಾಡ್ತೀವಿ ಅಂದರೆ, ಯೇಸು ಕ್ರಿಸ್ತುವಿನ ಆ ಒಂದು ಸ್ಯಾಕ್ರಿಫೈಸ್, ಆ ಒಂದು ತ್ಯಾಗವನ್ನು ನಾವೇನು ಮಾಡ್ತೀವಿ? ಮರಿತಾ ಬರ್ತೀವಿ. ಸ್ಟಾರ್ಟಿಂಗಲ್ಲಿ ನೀವು ಕ್ರಿಸ್ತುನ ಆಗಿದ ತಕ್ಷಣ ಇದ್ದಂಥ ಆ ಒಂದು ಏನು ಹೇಳ್ತೀರಾ? ಆ ಒಂದು ಪ್ರೀತಿ, ದೇವ್ರ ಮೇಲೆ ಪ್ರೀತಿ ಅಲ್ಲ, ಅದು ಅವರ ತ್ಯಾಗ ನಾವು ಅರ್ಥ ಮಾಡ್ಕೊಳ್ತೀವಲ್ಲ, ಆ ಒಂದು ತ್ಯಾಗದ ಅರ್ಥ ನಾವು ಬೆಳೀತಾ 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 ಏನಾಗುತ್ತೆ? ನಮ್ಮಲ್ಲಿ ಕಡಿಮೆ ಆಗುತ್ತೆ. ಯಾಕಂದರೆ ಹೌದು, ದೇವ್ರು ಏನು ಮಾಡಿದ್ರು ನಮಗೋಸ್ಕರ ಶಿಲುಬೆಯಲ್ಲಿ. ನಾವು ಅದನ್ನು ಏನು ಮಾಡ್ತಾ ಇಲ್ಲ. ಆ ಒಂದು ಶಿಲುಬೆಯಲ್ಲಿ ದೇವ್ರು ಮಾಡಿರುವಂಥ ಒಂದು ಕ್ರಿಯೆ ಇಷ್ಟು ದೊಡ್ಡ ವಿಷಯ ನಮಗೇನಾಗ್ತಾ ಇಲ್ಲ? ಅರ್ಥ ಆಗಲ್ಲ.
ಯಾಕೆ ಆಗ್ತಾ ಇಲ್ಲ? ಆ ಒಂದು ದೇವರ ಶಿಲುಬೆಯ ಆ ಒಂದು ತ್ಯಾಗವನ್ನು ನಾವೇನು ಮಾಡಬೇಕು, ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಬೇಕು. ನಮ್ಮಲ್ಲಿ ಆಳವಾದ ಅರ್ಥ ಇಲ್ಲದೇ ಇರುವಂಥ ಕಾರಣದಿಂದ ಏನಾಗ್ತದೆ, ನಮ್ಮ ವಿಶ್ವಾಸನೂ ಏನಿದೆ ಮೇಲ್ನೋಟವಾಗಿದೆ. ನಮ್ಮ ವಿಶ್ವಾಸ ಏನಾಗಲ್ಲ, ಆಳವಾಗಿಲ್ಲ. ದೇವರು ಎಲ್ಲಿ ರಾಜನಾಗಿ ಆಳ್ತಾ ಇದ್ದಾರಂತೆ? ಡೀಪ್ ವಾಟರ್ಸ್, ಆಳವಾದ ನೀರುಗಳಲ್ಲಿ. ದೇವರು ನಮ್ಮನ್ನು ಕತ್ತಲೆಯಾದ ಜಾಗದಲ್ಲಿಯೋ ಮತ್ತು ಈ ಆಳವಾದ ನೀರಲ್ಲಿ ನಮ್ಮನ್ನು ಏಕೆ ನಡೆಸಬೇಕು ಅಂತ ಆಸೆ ಪಡ್ತಾರೆ? ನಿಮ್ಮ ಹತ್ರ ಸ್ಟಾರ್ಟಿಂಗಲ್ಲಿ ಒಂದು ಪ್ರಶ್ನೆ ಕೇಳಿದೆ. ದೇವರು ಎಲ್ಲಿ ರಾಜನಾಗಿದ್ದಾರಂತೆ? ಆಳವಾದ ನೀರುಗಳ ಮೇಲೆ. ಅಂಥ ಜಾಗದಲ್ಲಿ ಆಳುವಂಥ ದೇವರು, ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅಂಥ ಜಾಗದಲ್ಲಿ ಆಳುವಂಥ ದೇವರು ಕೀರ್ತನೆ 23 ಪ್ರಕಾರ ಇರಲಿ ಅಥವಾ ಪೇತ್ರನ ಕಥೆಯಲ್ಲಿ ನೋಡಿ, ಇಬ್ಬರ ಜೀವನದಲ್ಲಿ ಏನು ಹೇಳ್ತಾರೆ? ನಾವು ಕಾಡುಗತ್ತಲೆಯಲ್ಲಿ ನಡೆದರೂ ದೇವರು ನನ್ನನ್ನು ಏನು ಮಾಡಲ್ಲ, ತೊರೆದು ಬಿಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಪೇತ್ರನನ್ನು ಏನು ಮಾಡ್ತಾರೆ? ಆ ಒಂದು ನೀರಿನ ಮೇಲೆ ಏನು ಮಾಡ್ತಾ ಇದ್ದಾರೆ? ನಡೆಸ್ತಾರೆ. ದೇವರು ನಮ್ಮನ್ನು ನೀರಿನ ಮೇಲೆ ನಡೆಸುವುದಕ್ಕೆ ಕಾರಣ ಏನು? ನನ್ನ ವಿಶ್ವಾಸ ಆಳವಾಗಿದೆಯಾ, ಮೇಲ್ನೋಟವಾಗಿದೆಯಾ ಅಂತ ಎಲ್ಲಿ ಪರೀಕ್ಷೆ ಮಾಡಿ ನೋಡ್ತಾರೆ? ನೀರಿನ ಮೇಲೆ. ದೇವರು ಆ ಜಾಗದ ಮೇಲೆ ಆಳ್ವಿಕೆ ಮಾಡ್ತಾ ಇರೋದಕ್ಕೆ ಕಾರಣ ಏನು? ನೀರಿನ ಮೇಲೆ. ಅಂದರೆ ಪೇತ್ರನು ನೀರಿನ ಮೇಲೆ ನಡೆಯುವಾಗ ಒಂದು ಹೆಜ್ಜೆ ಎತ್ತು ಇನ್ನೊಂದು ಹೆಜ್ಜೆ ಎತ್ತಿಡುವಾಗ ಅವನಿಗೇನಿಲ್ಲ, ಕ್ಲಾರಿಟಿ ಇಲ್ಲ. ಏನಿಲ್ಲ ಕ್ಲಾರಿಟಿ ಅಂದರೆ, ಒಂದು ಕನ್ಫರ್ಮ್ ಆದ ಜಾಗದ ಮೇಲೆ, ಅವ್ನು ಕಲ್ಲು ಮೇಲೆ ನಡೀತಾ ಇಲ್ಲ, ನೀರಿನ ಮೇಲೆ ನಡೀತಾ ಇದ್ದಾರೆ. ಯಾರು? ಪೇತ್ರನು. ನಮ್ಮ ಜೀವನವನ್ನು ಸಹ ದೇವರು ನೀರಿನ ಮೇಲೆ ನಡೆಸಬೇಕು ಅಂತ ಆಸೆ ಪಡ್ತಾರೆ. ಯಾಕಂದರೆ ಅದೊಂದು ಸತಿ ಓದಿ, ಎಲ್ಲಿದೆ? ಮತ್ತೆಯು 14:22. ಮತ್ತಾಯ 14ನೇ ಅಧ್ಯಾಯ ವಚನ 22. ಇದು ಆದ ಕೂಡಲೇ ಅವರು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳಿಸಿಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದರು. ಅವರು ಜನರ ಗುಂಪುಗಳನ್ನು ಕಳಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದರು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬರೇ ಅಲ್ಲಿ ಇದ್ದರು. ಅಷ್ಟರಲ್ಲಿ ದೋಣಿಯು ಭೂಮಿಯ ಬಹು ದೂರ ಹೋಗಿತ್ತು ಮತ್ತು ಎದುರು ಗಾಳಿ ಬೀಸುತ್ತಿದ್ದುದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದರು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತನಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದರು. ಅದಕ್ಕೆ ಪೇತ್ರನು, ಕರ್ತರೇ, ನೀವೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು, ಬಾ ಅಂದರು. ಆಮೇಲೆ ಒಂದು ನಿಮಿಷ. ಯೇಸು ಕ್ರಿಸ್ತು ಎಲ್ಲೋ ಒಂದು ಜಾಗದಲ್ಲಿ ನೀರಿನ ಮೇಲೆ ನಡೀತಾ ಇದ್ದಾರೆ. ನೀರ ಮೇಲೆ ನಡೆಯುವುದನ್ನು ನೋಡಿ ಪೇತ್ರನು ತಾನಾಗಿ ಹೋಗಿ ಏನು ಮಾಡ್ತಾ ಇದ್ದಾನೆ? ದೇವರೇ, ನೀವಾಗಲೇ ಇದ್ದರೆ ಏನು ಮಾಡಿ, ನಾನು ಸಹ ಏನು ಮಾಡ್ತೀನಿ? ನೀರಿನ ಮೇಲೆ ನಡೀತೀನಿ. ಆವಾಗ ಏನು ಮಾಡ್ತೀನಿ ಅಂತ ಹೇಳ್ತಾನೆ, ಆವಾಗ ನಾನು ನಂಬ್ತೀನಿ ನೀವೇ ಅದು ನಡ್ಕೊಂಬರ್ತಾ ಇರೋದು ಅಂತ. ಇದನ್ನು ಇನ್ನೊಂದು ಜಾಗದಲ್ಲಿ ಎಲ್ಲಿ ನೋಡ್ಬೋದು ಅಂದರೆ ಯಾಕೋಬನ ಜೀವನದಲ್ಲಿ ನೋಡ್ಬೋದು. ಮೊದಲು ನೋಡಿ, ಪೇತ್ರನು ಏನು ಹೇಳ್ತಾ ಇದ್ದಾರೆ? ವಿಶ್ವಾಸದಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ? ದೇವರೇ, ನೀವಾಗೇ ಇದ್ದರೆ ಏನು ಮಾಡಿ, ನೀರಿನ ಮೇಲೆ ನಡೀತೀನಿ ಅಂತ. ಇದನ್ನು ಯಾಕೋಬನ ಜೀವನದಲ್ಲಿ ನೋಡ್ಬೋದು ಅಂದರೆ ಜೆನಿಸಸ್ ಆದಿಕಾಂಡ 28ನೇ ಅಧ್ಯಾಯ. ಇದನ್ನು ನಾವು 10ನೇ ವಾಕ್ಯದಿಂದ ಓದಿ. ಜೆನಿಸಸ್ 28, ಆದಿಕಾಂಡ 28ನೇ ಅಧ್ಯಾಯ 10ನೇ ವಾಕ್ಯದಿಂದ. ಆದಿಕಾಂಡ 28ನೇ ಅಧ್ಯಾಯ ವಚನ 10. ಯಾಕೋಬನಿಗೆ ಕಾರಾನಿಗೆ ಹೋಗಬೇಕೆಂದು ಬೇರ್ಷೆಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಕರ್ತರು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು,
ಈಸಾಕನ ದೇವರು ಆಗಿರುವ ಕರ್ತರು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೆ ಕೊಡುತ್ತೇನೆ. ಒಂದು ನಿಮಿಷ ಈ ಯಾಕೋಬಿನ ಕಥೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಬೇಕಂದ್ರೆ, ಯಾಕೋಬ್ ಇದಕ್ಕೆ ಮುಂಚೆ ಏನಾಗ್ತಾ ಇದೆ ಅಂದರೆ, ಯಾಕೋಬ್ ಏನು ಮಾಡ್ತಾರೆ, ಈಸಾ ಅಂತ ತನ್ನನ್ನು ತಾನು ಏಮಾರಿಸಿ ಏನು ಮಾಡ್ತಾರೆ, ಈ ಸಾಕನಿಂದ ಏನು ಮಾಡ್ಕೊಳ್ತಾರೆ, ಆಶೀರ್ವಾದನ ಪಡೆದುಕೊಳ್ತಾರೆ. ಈ ಕಾರಣದಿಂದ ಏಸಾಗಿ ಏನಾಯಿತು, ಇವರ ಮೇಲೆ ಕೋಪ, ಅವ್ರ ಅಣ್ಣನಿಗೆ ಇವ್ರ ಮೇಲೆ ಕೋಪ, ಯಾಕೋಬಿನ ಮೇಲೆ ಕೋಪ. ಈ ಕೋಪನ ಅರ್ಥ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ, ಅವ್ರ ತಾಯಿ ಏನು ಮಾಡ್ತಾರೆ, ರೆಬೆಕ್ಕ ಏನು ಮಾಡ್ತಾರೆ, ನೀನು ಹೋಗ್ಬೇಡಪ್ಪ, ಎಲ್ಲಿಗೆ ಹೋಗು ಅಂತಾರೆ, ಲಾಬಾನ್ ಮನೆಗೆ ಹೋಗು ಅಂತ. ಅಲ್ಲೋಗಿ ಈಸಾಕು ತನ್ನ ತಂದೆ ಏನು ಹೇಳ್ತಾರೆ, ಅಲ್ಲಿ ಹೋಗಿ ಅಲ್ಲಿ ಒಂದು ಮಗಳು, ಅವರ ಮಕ್ಕಳಲ್ಲಿ ಇಬ್ಬರು ಮಕ್ಕಳಿದ್ದಾರೆ, ಅವ್ರಿಗೆ ಏನು ಮಾಡು, ಒಂದು ಮಗಳನ್ನ ಏನು ಮಾಡು, ಮದುವೆ ಆಗು ಅಂತ ಹೇಳ್ತಾರೆ. ಯಾರು, ಈಸಾಕನು ಹೇಳಿ ಕಳಿಸ್ತಾರೆ. ಯಾರನ್ನ, ಯಾಕೋಬನ. ಇವಾಗ ಯಾಕೋಬ್ ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಕಾರಣ ಏನು, ತನ್ನ ಅಣ್ಣನಿಂದ ಓಡ್ತಾ ಇದ್ದಾನೆ, ಭಯದಲ್ಲಿ ಓಡ್ತಾ ಇದ್ದಾನೆ. ಇದೇ ನೀವು ಪೇತ್ರನು ಆ ಒಂದು ಬೋಟಲ್ಲಿ ಇರಬೇಕಾದ್ರೆ, ಹಡಗಿನಲ್ಲಿ ಇರಬೇಕಾದ್ರೆ, ಅಲ್ಲಿದ್ದಂಥ ಎಲ್ಲರಿಗೂ ಏನಿತ್ತು, ಭಯ. ಎಲ್ಲರಿಗೂ ಭಯ ಇರಬೇಕಾದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅಯ್ಯೋ ಭೂತ ಬರ್ತಾ ಇದೆ ಅಂತ ಏನು ಮಾಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಇಬ್ಬರಿಗೂ ಸ್ಟಾರ್ಟ್ ಆಗಿದಂಥ ಜಾಗ ಯಾವುದು, ಭಯ. ದೇವರ ತನ್ನ ಕ್ರಿಯೆಯನ್ನು ಶುರು ಮಾಡಿದಂತೆ ಎಲ್ಲಿ ಅಂತೆ, ಅವರ ವಾಗ್ದಾನವನ್ನು ಕೊಡುವುದಕ್ಕೆ ಮೊದಲು ಅವ್ರು ಎಲ್ಲಿಂದ ಶುರು ಮಾಡ್ತಾ ಇದ್ದಾರೆ, ಭಯ. ನಮ್ಮಲ್ಲಿ ಇರುವಂಥ ಭಯ, ನಾವೇನು ಮಾಡ್ತೀವಿ, ಅಯ್ಯೋ ದೇವರಲ್ಲಿ ನಾವಿದ್ರೆ ಏನಾಗಿರಬೇಕು, ಧೈರ್ಯವಾಗಿರ್ಬೇಕು ಅಂತ. ನಮಗೆ ದೇವರು ಭಯ ಬರುವುದಕ್ಕೆ ಅಲೌ ಮಾಡೋದಕ್ಕೆ ಕಾರಣ ಏನು, ಅವರ ವಾಗ್ದಾನ ನಮಗೆ ಕೊಡುವುದಕ್ಕೆ, ನಮ್ಮನ್ನು ಹೆಚ್ಚಿನ ವಿಶ್ವಾಸಕ್ಕೆ ಕರೆಯುವುದಕ್ಕೆ ದೇವ್ರು ಏನು ಮಾಡ್ತಾರೆ, ಮೊದಲು ಭಯ ಬರುವುದಕ್ಕೆ ಬಿಡ್ತಾರೆ. ನಾವು ಭಯ ಪಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಪಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಜೀವನದಲ್ಲಿ ಈ ಭಯದ ಸಂಗತಿಗಳು ಬರುವಾಗ ಎಲ್ಲೋ ಒಂದು ಕಡೆ ವಾಗ್ದಾನ ಬರ್ತಾ ಇದೆ ಅಂತ ಅರ್ಥ. ಆಮೇನ್, ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಭಯ ಬರುವಂಥ ಸಂಗತಿಗಳು, ಹಂಗಂದ್ರೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂಥ ಜಾಗಗಳಲ್ಲಿಯೋ, ನಮಗೆ ಅತಿಶಯ ಬೇಕು ಅಂತ ಹೇಳುವಂಥ ಜಾಗಗಳಲ್ಲಿಯೋ ದೇವ್ರು ನಮ್ಮನ್ನು ಏನಕ್ಕೋಸ್ಕರ ಅಂಥ ಜಾಗದಲ್ಲಿ ಬಿಡ್ತಾ ಇದ್ದಾರೆ, ನಮಗೆ ವಾಗ್ದಾನ ಕೊಡುವುದಕ್ಕೆ. ಆಮೇನ್. ನಾವೇನು ಮಾಡ್ತೀವಿ, ಆ ಒಂದು ಜಾಗದಿಂದ ನಾವು ಓಡುವಾಗ, ಅದರಿಂದ ನಾವು ದೂರ ಹೋಗೋದಕ್ಕೆ ಪ್ರಯತ್ನ ಪಡುವಾಗಲೇ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾಕೋಬ್ ಏನು ಮಾಡ್ತಾ ಇದ್ದಾರೆ, ಮಲ್ಕೊಂಡಿದ್ದಾರೆ. ಪೇತ್ರನ ಏನು ಮಾಡ್ತಾ ಇದ್ದಾರೆ, ಅದನ್ನ ನೋಡಿದ ತಕ್ಷಣ ಏನು ಹೇಳ್ತಾರೆ, ವಿಶ್ವಾಸದಲ್ಲಿ, ದೇವರೇ ನೀವಾಗಲೇ ಇದ್ರೆ ನಾನು ನಡೆಸ್ತೇನೆ. ಇದನ್ನ ನಾನು ತಿರುಗಿ ಇಲ್ಲಿ ಕಂಟಿನ್ಯೂ ಮಾಡಿ, ಇದನ್ನು ಕಂಟಿನ್ಯೂ ಮಾಡಿ ನಾವು ನೋಡಬೇಕಾದ್ರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಇದಕ್ಕೆ ಮೊದಲು ಏಸಾ ಅನ್ನುವಂಥ ಆ ಮನುಷ್ಯ ಏನು ಮಾಡ್ತಾನೆ ನೋಡಿ, 6ರಿಂದ 9ನೇ ವಾಕ್ಯದವರೆಗೂ ಓದಿ. ಆದಿಕಾಂಡ 28:6. ಈಸಾಕನು ಯಾಕೋಬನನ್ನು ಆಶೀರ್ವದಿಸಿ ಪದನ್ ಆರಾಮಿನಲ್ಲಿ ಹೆಣ್ಣನ್ನು ತೆಗೆದುಕೊಳ್ಳುವುದಕ್ಕೆ ಕಳುಹಿಸಿದ್ದನ್ನು ಅವನು ಯಾಕೋಬನನ್ನು ಆಶೀರ್ವದಿಸಿದಾಗ ಅವನಿಗೆ, ನೀನು ಕಾನಾನ್ಯರ ಹೆಣ್ಣನ್ನು ತೆಗೆದುಕೊಳ್ಳಬೇಡವೆಂದು ಅಪ್ಪಣೆ ಕೊಟ್ಟಿದ್ದನ್ನು ಯಾಕೋಬನು ತನ್ನ ತಂದೆ ತಾಯಿಗಳು ಹೇಳಿದಂತೆ ಪದನ್ ಆರಾಮಿಗೆ ಹೋದದ್ದನ್ನು ಏಸಾವನು ನೋಡಿದಾಗ, ಕಾನಾನ್ಯರ ಹೆಣ್ಣು ಮಕ್ಕಳು ತನ್ನ ತಂದೆಯಾದ ಈಸಾಕನಿಗೆ ಇಷ್ಟವಿಲ್ಲೆಂದು ತಿಳಿದುಕೊಂಡು ಇಷ್ಮಾಯೇಲನ ಬಳಿಗೆ ಹೋಗಿ ಅಬ್ರಹಾಮನ ಮಗನಾದ ಇಷ್ಮಾಯೇಲನ ಮಗಳು ನೆಬಾಯೋತನ ತಂಗಿಯೂ ಆಗಿದ್ದ ಮಹಾಲತ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ತನ್ನ ಹೆಂಡರಲ್ಲಿ ಸೇರಿದನು. ಇದೂ ಯಾಕಷ್ಟು ಮುಖ್ಯ ಅಂದರೆ ನೋಡಿ, ಈ ದೊಡ್ಡ ಮಗ ಏನು ಮಾಡ್ತಾ ಇದ್ದಾನೆ, ಈಸಾ ಏನು ಮಾಡ್ತಾ ಇದ್ದಾನೆ, ಈಸಾ ತನ್ನ ತಂದೆ ಈಸಾಕನಿಗೆ ಹೇಳಿದ್ದನ್ನು ಕೇಳಿಸಿಕೊಂಡು ಅವನೇನು ಮಾಡ್ತಾನೆ, ಇದನ್ನ ನಮ್ಮ ತಂದೆಗೆ ಏನು ಇಷ್ಟ, ಇದೆಲ್ಲ ಮಾಡಿದ್ರೆ ಇಷ್ಟ ಅಂತ ಎಲ್ಲೂ ಮದುವೆ ಮಾಡ್ಕೊಳ್ತಾನೆ. ಅಬ್ರಹಾಮನ ಮಗನಾದ ಈಸಾಕನ ಮಕ್ಕಳಲ್ಲ, ಇಷ್ಮೇಲ್ನ ಮಗಳನ್ನು ಹೋಗಿ ಏನು ಮಾಡ್ತಾನೆ, ಇಷ್ಮೇಲ್ನ ಯಾರು, ಇಷ್ಮೇಲ್ನ ಸಂತತಿಯಲ್ಲಿ ಬರುವಂಥ ಅವಳನ್ನು ಹೋಗಿ ಏನು ಮಾಡ್ತಾನೆ, ಮದುವೆ ಮಾಡ್ಕೊಳ್ತಾನೆ. ಏನಕ್ಕೋಸ್ಕರ, ಆ ವಾಗ್ದಾನ ಆಶೀರ್ವಾದದಲ್ಲಿ ಸ್ವಲ್ಪವಾದರೂ ನನಗೇನು ಬೇಕು, ಅವ್ರ ತಂದೆಯೇನು ಮಾಡೋದಕ್ಕೋಸ್ಕರ, ಸಂತೋಷಪಡಿಸಿ ಸ್ವಲ್ಪ ಆದರೂ ಆಶೀರ್ವಾದ ನನಗೆ ಕೊಡಲ್ವಾ ಅನ್ನೋದಕ್ಕೋಸ್ಕರ. ಆದರೆ ಈ ಮನುಷ್ಯ ಅವ್ನು ಮಾಡುವಂಥ ದೊಡ್ಡ ತಪ್ಪೇನು, ಅಬ್ರಹಾಮನು ಮಾಡಿದ ಒಂದು ತಪ್ಪೇನು, ಇಷ್ಮೇಲ್ನ ಹುಟ್ಟಿಸಿದ್ದು. ಯಾಕೆ, ಕಾದಿರುವುದನ್ನು ಬಿಟ್ಟು ತಾನಾಗಿ ತಾನು ಹೋಗಿ ಆಸೆಪಟ್ಟು ಏನು ಮಾಡ್ತಾರೆ, ಅದನ್ನು ಪಡೆದುಕೊಳ್ಳುವಾಗ ಇಷ್ಮೇಲ್ನ ಹುಟ್ಟಿಸ್ತಾ ಇದ್ದಾರೆ. ಈ ಸಾಕನ ಬದಲಾಗಿ ಯಾರು ಹುಟ್ತಾ ಇದ್ದಾರೆ, ಇಷ್ಮೇಲ್ ಹುಟ್ತಾ ಇದ್ದಾನೆ. ಯಾರಿಂದ, ಇವರಿಗೆ ಕಾದಿರುವುದಕ್ಕಾಗದೇ ಇದ್ದ ಕಾರಣದಿಂದ. ಇವಾಗ ಈಸಾ ಏನು ಮಾಡ್ತಾ ಇದ್ದಾನೆ, ಇಷ್ಮೇಲ್ನ ಮಗಳನ್ನು ಹೋಗಿ ಮದುವೆ ಮಾಡ್ತಾ ಇದ್ದಾನೆ. ಆದರೆ ಅವನು ಆಶೀರ್ವಾದ ಕಳೆದುಕೊಂಡಿದ್ದು ಯಾರ ಕಾರಣದಿಂದ,
ಅವನಿಗಿಷ್ಟ ಇಲ್ಲದಂಥ ಕಾರಣದಿಂದ, ಅವನಿಗೆ ದೊಡ್ಡ ಮಗ ಅನ್ನುವಂಥ ಒಂದು ಸ್ಥಾನಕ್ಕೆ ಮರ್ಯಾದೆ ಇಲ್ಲದೇ ಇದ್ದಂಥ ಕಾರಣದಿಂದ ಅವನೇನು ಮಾಡ್ತಾ ಇದ್ದಾನೆ, ಆ ಒಂದು ಜಾಗವನ್ನು ಕಳೆದುಕೊಳ್ತಾ ಇದ್ದಾನೆ. ಶ್ರೇಷ್ಠ ಪುತ್ರ ಭಾಗವನ್ನು ಏನು ಮಾಡ್ತಾ ಇದ್ದಾನೆ, ಕಳೆದುಕೊಳ್ತಾ ಇದ್ದಾನೆ. ಅವನು ಕಳೆದುಕೊಂಡಂಥ ವಿಷಯವನ್ನು ಎಲ್ಲಿ ಹೋಗಿ ಪಡೆದುಕೊಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ಇಷ್ಮೇಲೆ ದೇವ್ರು ಕೊಟ್ಟಂಥ ವಾಗ್ದಾನ ಅಲ್ಲ, ಅಂಥ ಜಾಗದಲ್ಲಿ ಇವನೇನು ಮಾಡ್ತಾ ಇದ್ದಾನೆ, ಹೋಗಿ ಸೇರ್ತಾ ಇದ್ದಾನೆ. ಇದನ್ನೇ ಪ್ರಕಟಣೆಯಲ್ಲಿ ನೀವು ನೋಡಬೇಕಾದ್ರೆ ಕೊನೆಯಲ್ಲಿ ಇವಾಗ ಓದೋದು ಬೇಡ, ಯಾರು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೋ ಎಷ್ಟೋ ಸ್ಥಳಗಳಲ್ಲಿ ದೇವ್ರು ಏನು ಮಾಡ್ತಾರೆ, ಸರಿಯಾದ ದಾರಿ ಬರುವುದಕ್ಕೆ ಸಮಯ ಕೊಡ್ತಾರೆ. ಆ ಸಮಯವನ್ನು ಅವ್ರು ಉಪಯೋಗ ಮಾಡಿಕೊಳ್ಳದೇ ಇರುವಾಗ ದೇವ್ರು ಏನು ಮಾಡ್ತಾರೆ, ಅವ್ರ ಪಾಪದಲ್ಲಿ ಅವ್ರು ಹೋಗ್ಲಿ ಅಂತ ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ. ನಮ್ಮ ಜೀವನದಲ್ಲೂ ನಾವು ದೇವರು ನಮ್ಮನ್ನು ಸರಿಪಡಿಸುವಾಗ ಸರಿಪಡಿಸಿಕೊಳ್ಳದೆ ಹೋದರೆ, ರೋಮಾಪುರದವರಿಗೆ ಬರೆದಾಗ ಪೌಲ್ ಒಂದು ಜಾಗದಲ್ಲಿ ಬರೀತಾರೆ, ಏಸ ಈ ರೀತಿ ಮಾಡ್ತಾನೆ ಅಂತ ಗೊತ್ತಿದ್ದ ಕಾರಣದಿಂದಾನೇ ದೇವರು ಪ್ರವಾದನೆ ಹೇಳ್ತಾರಂತೆ, ಯಾರಿಗೆ, ಯಾಕೋಬನಿಗೆ ಈ ಒಂದು ವಾಗ್ದಾನ ಹೋಗಿ ಸೇರುತ್ತೆ ಅಂತ. ಏಸ ಮಾಡಿರುವಂಥ ಎಲ್ಲ ವಿಷಯಗಳು ದೇವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಅವ್ನು ಹುಟ್ಟುವುದಕ್ಕೆ ಮೊದಲು ಏನಾಗಿದೆ ದೇವ್ರಿಗೆ ಗೊತ್ತಿತ್ತು. ಆ ಕಾರಣದಿಂದ ಇದನ್ನ ದೇವರು ಹೇಳ್ತಾ ಇದ್ದಾರೆ. ಸರಿ, ಇದು ಬೇರೆ ಟಾಪಿಕ್, ತುಂಬ ಡೀಪಾಗಿ ಹೋಗುತ್ತೆ. ಆದರೆ 10ನೇ ವಾಕ್ಯದಿಂದ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, 10ನೇ ವಾಕ್ಯದಿಂದ ಆದಿಕಾಂಡದಲ್ಲಿ ಏನು ಬರೀತಾ ಇದ್ದಾರೆ, ಇವ್ರು ಹೋಗಿ ಅಲ್ಲಿ ಮಲಗಿರುವಾಗ 12ನೇ ವಾಕ್ಯದಿಂದ ಓದಿ. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು, ಅದರ ತುದಿ ಆಕಾಶವನ್ನು ಮುಟ್ಟಿತ್ತು, ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಕರ್ತರು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಈಸಾಕನ ದೇವರು ಆಗಿರುವ ಕರ್ತರು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯು ಮೂಲಕವೂ ಭೂಮಿಯ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದರು. ದೇವರು ವಾಗ್ದಾನ ಏನು ಕೊಡ್ತಾ ಇದ್ದಾರೆ ಯಾಕೋಬನಿಗೆ, ನಾನು ಹೇಳಿರುವ ಎಲ್ಲ ವಿಷಯಗಳನ್ನು ಮುಗಿಸುವವರೆಗೂ ನಾನು ಏನು ಮಾಡಲ್ಲ, ಸುಮ್ಮನೆ ಇರುವುದಿಲ್ಲ ಅಂತಾರೆ. ದೇವರು ಯಾಕೋಬನನ್ನು ನೋಡಿ ಕೊಡ್ತಾ ಇರುವಂಥ ವಾಗ್ದಾನ ಏನು, ನಾನು ಇದೇ ನೆಲದಲ್ಲಿ ನಾನು ಏನು ಮಾಡ್ತೀನಿ, ತಿರುಗಿ ಕರ್ಕೊಂಬರ್ತೀನಿ ಅಂತಾರೆ. ಅವರು ಲಾಸ್ಟಲ್ಲಿ ಏನು ಹೇಳ್ತಾರೆ, ನಾನು ಹೇಳಿರುವ ಎಲ್ಲ ವಿಷಯಗಳನ್ನು ಮುಗಿಸುವವರೆಗೂ ನಾನು ಏನು ಮಾಡಲ್ಲ, ಈ ಜಾಗವನ್ನು ಬಿಟ್ಟು ಹೋಗಲ್ಲ. ದೇವರ ವಾಗ್ದಾನಗಳನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಬೇಕು ಅನ್ನೋದು ಇದಕ್ಕೆ ಅಷ್ಟು ಮುಖ್ಯ. ಯಾಕಂದರೆ ದೇವ್ರು ಏನು ಹೇಳ್ತಾರೆ, ನಾನು ಹೇಳಿರುವುದನ್ನು ಮುಗಿಸುವವರೆಗೂ ನಾನು ಏನು ಮಾಡಲ್ಲ, ಈ ಜಾಗವನ್ನು ಬಿಟ್ಟು ಹೋಗಲ್ಲ ಅಂತಾರೆ. ದೇವರು ತಾನು ವಾಗ್ದಾನ ಕೊಡುವಾಗ ಆ ಒಂದು ಜಾಗದಲ್ಲಿ ಏನು ಹೇಳ್ತಾರೆ, ನಾನು ಮುಗಿಸುವವರೆಗೂ ನಾನು ಏನು ಮಾಡಲ್ಲ, ಸುಮ್ಮನೆ ಇರೋದಿಲ್ಲ ಅಂತ. ಹಾಗಂದ್ರೆ ದೇವರು ಏನೆಲ್ಲ ನಡೆಯುತ್ತೆ ಅಂತ ತಿಳಿದುಕೊಂಡೇ ಏನು ಮಾಡ್ತಾ ಇದೆ, ತನ್ನ ವಾಗ್ದಾನವನ್ನು ಕೊಡ್ತಾರೆ. ಇದನ್ನೇ ಕೀರ್ತನೆ 12ರಲ್ಲಿ ಏನು ಹೇಳ್ತಾರೆ, 6-7 ಸತಿ ಏನು ಮಾಡ್ತಾರಂತೆ, ದೇವರ ಹತ್ರದಿಂದ ವಾಗ್ದಾನ ಬರುವುದಕ್ಕೆ ಮೊದಲು ಅದನ್ನ ಏನು ಮಾಡ್ತಾರಂತೆ, ಪರಿಶುದ್ಧಗೊಳಿಸ್ತಾರಂತೆ. ದೇವರೇ ಅದನ್ನ ಏನು ಮಾಡ್ತಾರೆ, ಪರಿಶುದ್ಧಗೊಳಿಸಿ ನಮಗೆ ಆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಈ ವಾಗ್ದಾನವನ್ನೇ ದೇವರು ಅಷ್ಟು ಪರಿಶುದ್ಧ ಮಾಡಿ ಕೊಡುವುದಕ್ಕೆ ಕಾರಣ ಏನು, ಆ ವಾಗ್ದಾನವನ್ನು ನೆರವೇರಿಸುವವರೆಗೂ ದೇವ್ರು ನಮ್ಮನ್ನು ಏನು ಮಾಡಲ್ಲ ಅಂತೆ, ಬಿಟ್ಟು ದೂರ ಹೋಗುವುದಿಲ್ಲ. ಇದಾದ ಮೇಲೆ ನೆಕ್ಸ್ಟ್ 16ನೇ ವಾಕ್ಯದಲ್ಲಿ ನೋಡಿ, ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಕರ್ತರು ಈ ಸ್ಥಳದಲ್ಲಿ ಇದ್ದಾರೆ, ಅದು ನನಗೆ ತಿಳಿಯದೇ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಒತ್ತಾರೆ ಅವನು ಎದ್ದಾಗ ತಾನು ತಲೆಗಿಂಬಾಗಿ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಒಯ್ದನು. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಅಲ್ಲಿರುವ ಊರಿಗೆ ಮೊದಲು ಲೂಸ್ ಎಂದು ಹೆಸರಿತ್ತು. ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು. ನಿಮಿಷ 20 ಆಮೇಲೆ ಓದೋಣ. 16ರಿಂದ 18ವರೆಗೂ 19ವರೆಗೂ ಏನು ನಡೀತಾ ಇದೆ, ಯಾಕೋಬನು ಆ ಒಂದು ಜಾಗದಲ್ಲಿ ಏನು ಮಾಡ್ತಾ ಇದ್ದಾನೆ, ಇದನ್ನ ಅಭಿಷೇಕ ಮಾಡ್ತಾರೆ. ಏನಂತ, ಆ ಜಾಗವನ್ನು ಬೆತ್ತೇಲ್ ಅಂತ ಕರೆದು, ಬೆತ್ತೇಲ್ ಅನ್ನುವಂಥ ಪದಕ್ಕೆ ಅರ್ಥ ಏನಂದ್ರೆ ದೇವರ ಮನೆ, ಹೌಸ್ ಆಫ್ ಗಾಡ್.
ದೇವರು ಈ ಜಾಗದಲ್ಲಿ ಇದ್ದಾರೆ ಅಂತ ಅವನು ಅರ್ಥ ಮಾಡಿಕೊಂಡು ಅವನು ಏನಂತ ಹೇಳ್ತಾನೆ, ದೇವರು ಈ ಜಾಗದಲ್ಲಿ ಇದ್ದಾರೆ, ನಾನು ಏನು ಮಾಡ್ತೀನಿ, ಆ ಒಂದು ಕಲ್ಲನ್ನು ಅಲ್ಲಿ ನಿಲ್ಲಿಸಿ ಏನು ಮಾಡ್ತಾನೆ, ಅಭಿಷೇಕ ಮಾಡ್ತಾನೆ. ದೇವರು ನಮ್ಮ ಜೀವನದಲ್ಲಿ ನಮಗೆ ಭಯ ಬರುವಾಗ, ನಮ್ಮಲ್ಲಿ ಕಷ್ಟಗಳು ಬರುವಾಗ ದೇವರು ಮೊದಲು ಏನು ಮಾಡ್ತಾರೆ, ವಾಗ್ದಾನವನ್ನು ಕೊಡ್ತಾರೆ. ವಾಗ್ದಾನ ಕೊಟ್ಟಿದ್ದ ಮೇಲೆ ದೇವ್ರು ನಮ್ಮ ಹತ್ರದಿಂದ ಎಕ್ಸ್ಪೆಕ್ಟ್ ಮಾಡುವಂಥ ವಿಷಯ ಏನಂದರೆ ಅಭಿಷೇಕ. ವಾಗ್ದಾನದ ಜೊತೆನೇ ಏನು ಬರುತ್ತೆ, ಅಭಿಷೇಕ. ದೇವರು ಬರೀ ವಾಗ್ದಾನವನ್ನು ಮಾತ್ರ ಕೊಡುವುದಿಲ್ಲ, ದೇವರು ಆ ವಾಗ್ದಾನವನ್ನು ನೆರವೇರಿಸಕ್ಕೆ ಬೇಕಾದಂಥ ಅಭಿಷೇಕವನ್ನು ಸಹ ಏನು ಮಾಡ್ತಾರೆ, ಕೊಡ್ತಾ ಇದ್ದಾರೆ. ಆಮೇನ್. ವಾಗ್ದಾನ ನೆರವೇರುವುದಕ್ಕೆ ಬೇಕಾದಂಥ ದೊಡ್ಡ ವಿಷಯ ಯಾವುದು, ಅಭಿಷೇಕ. ಅಭಿಷೇಕ ಇಲ್ಲದ ವಾಗ್ದಾನ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ಯಾಕಂದ್ರೆ ಅಭಿಷೇಕ ಇಲ್ಲದೆ ಹೋದ್ರೆ, ದೇವರು ಆ ಜಾಗದಲ್ಲಿ ತನ್ನ ಪವಿತ್ರ ಆತ್ಮರು ನಮ್ಮ ಮೇಲೆ ಸುರಿಸದೆ ಹೋದರೆ ನಮಗೆ 24/7 ಏನಿರುತ್ತೆ, ಆ ವಾಗ್ದಾನದ ಮೇಲೆ ಏನಿರುತ್ತೆ, ಸಂದೇಹ ಇರುತ್ತೆ, ಡೌಟ್. ಪೇತ್ರನು ಆ ಒಂದು ಜಾಗದಲ್ಲಿ ನಡಿಬೇಕಾದ್ರೆ ಅವರಲ್ಲಿ ಏನು ಬಂತು, ಡೌಟ್. ಆ ಸಂದೇಹ ಬರೋದಕ್ಕೆ ಕಾರಣ ಏನೋ, ಅವ್ರ ಮೇಲೆ ಇನ್ನೂ ದೇವರ ಅಭಿಷೇಕ ಇನ್ನೂ ಏನೋ ಹೆಚ್ಚಾಗಿ ಇರಲಿಲ್ಲ ಆ ಜಾಗದಲ್ಲಿ. ಇವರು ಹೋಗಿ ಕೇಳುವಾಗ ಏನಾಗ್ತಾ ಇದೆ, ಇವರು ಹೋಗಿ ಏನಂತ ಹೇಳ್ತಾ ಇದ್ದಾರೆ, ನಾನು ನಡಿಬೇಕು ದೇವ್ರ ನೀರ್ ಮೇಲೆ ಅಂತ. ಆದರೆ ನಾನು ಹೋಗಿ ದೇವ್ರ ಹತ್ರ ಒಂದು ವಿಷಯವನ್ನು ಕೇಳುವಾಗ, ನಾನು ಅಭಿಷೇಕ ಪಡೆದುಕೊಳ್ಳದೆ ಹೋದಾಗ ಏನಾಗುತ್ತೆ, ಸ್ವಲ್ಪ ಹೊತ್ತು ಚೆನ್ನಾಗಿ ನಡೆಯುತ್ತಾ ಇರುತ್ತೆ, ಅದಾದ್ಮೇಲೆ ಏನಾಗುತ್ತೆ, ಇರುವಂಥ ಎಲ್ಲ ವಿಷಯಗಳು ನೋಡಿ ನಮಗೇನಾಗುತ್ತೆ, ಭಯ ಬರುತ್ತೆ. ಈ ಭಯವನ್ನು ತಿರುಗಿ ಪೇತ್ರನಲ್ಲೇ ನಾವೆಲ್ಲಿ ನೋಡ್ಬೋದು, ಯೇಸು ಕ್ರಿಸ್ತುವನ್ನು ಶಿಲುಬೆಯಲ್ಲಿ ಹಾಕುವಂಥ ಒಂದು ಸ್ಥಳದಲ್ಲಿ ಪೇತ್ರನಲ್ಲಿ ಏನು ಬರ್ತಾ ಇದೆ, ತಿರುಗಿ ಲೋಕವನ್ನು ನೋಡಿ, ಅಲ್ಲಿರುವಂಥ ಡೀಪ್, ಹಂಗಂದ್ರೆ ಆಳವಾದ ನೀರುಗಳನ್ನು ನೋಡಿ ಇದ್ದಂಥ ಅದೇ ಭಯ ಯೇಸು ಕ್ರಿಸ್ತುವನ್ನು ಶಿಲುಬೆಯಲ್ಲಿ ಹಾಕುವಾಗಲೂ ಪೇತ್ರನಲ್ಲಿ ಏನಿತ್ತು, ಇನ್ನೂ ಇತ್ತು. ಅದಕ್ಕೆ ಕಾರಣ ಏನು, ಅಭಿಷೇಕ ಇಲ್ಲದೆ ಇರುವುದು. ಅಭಿಷೇಕ ಎಲ್ಲಿ ಬರ್ತಾ ಇದೆ ಪೇತ್ರನಿಗೆ, ಅವನು ತನ್ನ ತಪ್ಪೆಲ್ಲ ಅರಿಕೆ ಮಾಡಿದ ಮೇಲೆ, ಯೇಸು ಕ್ರಿಸ್ತು ತಿರುಗಿ ಎದ್ದ ಮೇಲೆ, ಅವ್ರ ಪರಲೋಕ ಹೋದ ಮೇಲೆ ಏನಾಗ್ತಾ ಇದೆ ಪೇತ್ರನ ಮೇಲೆ, ಆ ಕಾಲದಲ್ಲಿ ಏನು ಬರ್ತಾ ಇದೆ, ಪೇತ್ರನಿಗೆ ಅಭಿಷೇಕ ಬರ್ತಾ ಇದೆ. ಪೇತ್ರನಿಗೆ ವಾಗ್ದಾನ ಸಿಕ್ಕಿದೆ. ಯಾವಾಗ ಪೇತ್ರನನ್ನು ಕರೆಯುವಾಗಲೇ ಅವನಿಗೆ ವಾಗ್ದಾನ ಸಿಕ್ತು. ಅಭಿಷೇಕ ಯಾವಾಗ ಬರ್ತಾ ಇದೆ, ಯೇಸು ಕ್ರಿಸ್ತು ಸೆತ್ತು ಮೇಲೆ ಹೋಗುವಾಗ ಅಂಥ ಕಾಲದಲ್ಲಿ ಏನು ಬರ್ತಾ ಇದೆ, ಅಭಿಷೇಕ ಬರ್ತಾ ಇದೆ. ದೇವರು ವಾಗ್ದಾನ ಕೊಟ್ಟು ಅಭಿಷೇಕ ಕೊಡದೆ ಹೋದರೆ ವಾಗ್ದಾನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ವಾಗ್ದಾನದ ಮೇಲೆ ನಮಗೇನಿರಲ್ಲ, ಇನ್ನೂ ಡೌಟ್ ಆ್ಯಂಡ್ ಆಂಗ್ಸೈಟಿ ಇರುತ್ತೆ. ನಮಗೇನಿರುತ್ತೆ, ಇನ್ನೂ ದೇವರೇ ಕೊಟ್ರ ವಾಗ್ದಾನ ಅನ್ನುವಂಥ ಏನಿರುತ್ತೆ, ಡೌಟ್ ಇರುತ್ತೆ. ಇಬ್ರೂ ಒಂದೇ ಮಾತು ಹೇಳ್ತಾ ಇದೆ, ದೇವರೇ ನೀವಾಗಲೇ ಇದ್ರೆ ಇದನ್ನು ಮಾಡಿ ಅಂತ. ಯಾಕೋಬನ್ ಮಾಡಿದ್ದೇನು, ಮೊದಲು ಏನು ಮಾಡ್ತಾ ಇದ್ದಾರೆ, ಆ ಕಲ್ಲನಲ್ಲಿ ನಿಲ್ಲಿಸಿ ಏನು ಮಾಡ್ತಾ ಇದ್ದಾರೆ, ಅಭಿಷೇಕ ಮಾಡ್ತಾ ಇದ್ದಾರೆ. ಪೇತ್ರನು ಮಾಡದೆ ಅಂತ ವಿಷಯ ಏನು, ಅಭಿಷೇಕ. ದೇವರ ಹತ್ರ ಅವನೇನು ಪಡ್ಕೊಂಡಿಲ್ಲ, ಆ ವಿಷಯಕ್ಕೆ ಬೇಕಾದಂಥ ಅಭಿಷೇಕವನ್ನು ಪಡೆದುಕೊಂಡಿಲ್ಲ. ಅವನಿಗೇನು ಬೇಕಾಗಿತ್ತು, ನೀರ್ ಮೇಲೆ ನಡಿಬೇಕಾಗಿತ್ತು ಅಷ್ಟೇ. ಅವನಿಗೇನು ಅದೇ ದೇವರ ಅಂತ ಕನ್ಫರ್ಮೇಷನ್ ಬೇಕಾಗಿತ್ತು. ಆದರೆ ಯಾಕೋಬ್ ನೋಡಿ ಒಂದು ಸತಿನೂ ಕನ್ಫರ್ಮೇಷನ್ ಕೇಳಿಲ್ಲ. ಅವನೇನು ಒಂದೇ ಸತಿ ಏನು ಹೇಳ್ತಾನೆ ನೋಡಿ, 20ನೇ ವಾಕ್ಯದಲ್ಲಿ, ಯಾಕೋಬನು ಅಲ್ಲಿ, ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಕರ್ತರೇ ನನ್ನ ದೇವರಾಗಿ ಇರುವರು. ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರಲ್ಲೊಂದು ಪಾಲನ್ನು ನಿನಗೆ ಸಮರ್ಪಿಸುವನು ಎಂಬುದಾಗಿ ಮಾತು ಕೊಡುತ್ತೇನೆ ಎಂದು ಅರಕೆ ಮಾಡಿಕೊಂಡನು. ಯಾಕೋಬನು ನೋಡಿ ತುಂಬಾ ಹುಷಾರಾಗಿ ಏನು ಹೇಳ್ತಾರೆ, ಒಂದೇ ಸತಿ ಹೇಳ್ತಾರೆ, ದೇವರೇ ನೀವು ಹೇಳಿದ್ದೆಲ್ಲ ಮಾಡಿ ಮುಗಿಸಿ ನಾನು ಇಲ್ಲಿ ಹೋಗಿ ಇಲ್ಲಿ ಬಂದು ತಿರುಗಿ ಜಾಗದಲ್ಲಿ ಈ ನೆಲವನ್ನು ನನಗೆ ಕೊಟ್ಟರೆ ನೀವು ನನಗೆ ದೇವರಾಗಿರ್ತೀರ. ಒಂದೇ ಸತಿ ಏನು ಮಾಡ್ತಾನೆ, ಎಲ್ಲವನ್ನೂ ಹೇಳಿ ಮುಗಿಸ್. ಅವನೇನು ಮಾಡಿಲ್ಲ, ತಕ್ಷಣಕ್ಕೆ ಕನ್ಫರ್ಮೇಷನ್ ಕೇಳಿಲ್ಲ. ನಾವೆಲ್ಲರೂ ಮಾಡೋಂಥ ವಿಷಯನೂ, ದೇವರೇ ಕನ್ಫರ್ಮೇಷನ್ ಕೊಡಿ, ದೇವರೇ ನಿಮ್ಮ ವಾಗ್ದಾನನ ನೀವೇ ಹೇಳಿದ್ರ ಅಂತ ಎಷ್ಟೋ ಸಮಯವನ್ನು ಎಲ್ಲಿ ವ್ಯರ್ಥ ಮಾಡ್ತೀವಿ. ದೇವ್ರ ಹತ್ರ ಬಂದಿಲ್ವಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತೀವಿ, ಸಮಯವನ್ನು ವ್ಯರ್ಥ ಮಾಡಿಬಿಡ್ತೀವಿ. ಸಮಯವನ್ನು ಈ ರೀತಿ ವ್ಯರ್ಥ ಮಾಡುವಾಗ, ದೇವರೇ ನೀವು ಕೊಟ್ಟ ವಾಗ್ದಾನ, ನೀವು ಕೊಡದೇ ಇದ್ದಂಥ ವಾಗ್ದಾನ ಅಂತ ನಾವು ಯೋಚನೆ ಮಾಡ್ತಾ ಇರುವಾಗ, ಅಭಿಷೇಕವನ್ನು ಪಡೆದುಕೊಳ್ಳೋದಕ್ಕೆ ಬದಲಾಗಿ ನಾವೇನು ಮಾಡ್ತಾ ಇರ್ತೀವಿ, ಕನ್ಫರ್ಮೇಷನ್ ವೇಟ್ ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ದೇವರೇ ಕೊಟ್ಟಿದ್ದ. ಸ್ಟಾರ್ಟಿಂಗಲ್ಲಿ ನಾವು ಕನ್ಫರ್ಮೇಷನ್ ಕೇಳ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಈ ಕನ್ಫರ್ಮೇಷನ್ ಅಂದರೆ ದೇವರೇ ಪಕ್ಕ ನೀವೇ ಕೊಟ್ಟಿದ್ದ, ನೀವೇನಾ ಅಂತ ಕೇಳುವಾಗ ಏನಾಗ್ತಾ ಇದೆ, ಅಲ್ಲಿ ಇನ್ನೂ ನನಗೆ ದೇವರು ಕೊಟ್ಟಿದ್ದ ಇಲ್ವ ಅಂತ ನನಗೇನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಇನ್ನೂ ನನಗೆ ದೇವರ ಸ್ವರ ನನಗೇನಾಗಿಲ್ಲ, ಕಾಮನ್ ಆಗಿಲ್ಲ. ಕಾಮನ್ ಅಂದರೆ ತುಂಬ ಅಷ್ಟು ಅದರಲ್ಲಿ ನಾನೇನ ಪಳಗಿಲ್ಲ. ದೇವರ ಸ್ವರದಲ್ಲಿ ನನಗೇನಾಗಿಲ್ಲ, ಪಳಗಿಲ್ಲ. ದೇವರು ಒಂದು ವಿಷಯಕ್ಕೆ ತನ್ನ ವಾಗ್ದಾನವನ್ನು ಕೊಡುವಾಗ ಜೊತೆಯಲ್ಲಿ ಏನು ಕೊಡ್ತಾರೆ, ಅಭಿಷೇಕವನ್ನು ಕೊಡ್ತಾರೆ. ಆಮೇನ್.
ನಾನು ಅಭಿಷೇಕ ಪಡೆದುಕೊಳ್ಳೋದಕ್ಕೆ ಬದಲಾಗಿ ನಾನು ದೇವರೇ ಕನ್ಫರ್ಮೇಷನ್ ಅಂತ ಕೇಳ್ತಾ ಇದ್ರೆ ನಾನು ಏನು ಮಿಸ್ ಮಾಡಿಬಿಡ್ತೀನಿ, ದೇವ್ರು ಕೊಡುವಂಥ ಅಭಿಷೇಕನ ಏನು ಮಾಡ್ತೀನಿ, ಕಳ್ಕೊಂಡ್ಬಿಡ್ತೀವಿ. ಪೇತ್ರನು ಮಾಡಿದಂಥ ಅದೇ ವಿಷಯ ಏನು, ಅಭಿಷೇಕ ಬೇಕು ಅಂತ ಕೇಳೋದಕ್ಕೆ ಬದಲಾಗಿ ದೇವರೇ ನೀವೇನಾ ಅಂತ ಕೇಳುವಾಗ ದೇವ್ರೇನು ಹೇಳ್ತಾರೆ, ಸರಿಪ ಆಯ್ತು ನೀನು ಬಾ ಅಂತ ಹೇಳಿದ ತಕ್ಷಣ ತನ್ನ ಅಭಿಷೇಕದಲ್ಲಿ ಅವ್ರು ಎಕ್ಸಾಂಪಲ್ ಕೇಳಿ ತನ್ನ ಕೆಲಸದಲ್ಲಿ ಅವ್ರು ನಡೀತಾ ಇದ್ದಾರೆ, ನೀರಿನ ಮೇಲೆ ನಡೆಯುವಾಗ ನೆಕ್ಸ್ಟ್ ಏನಾಗ್ತಾ ಇದೆ, ತಕ್ಷಣ ಏನು ಬರ್ತಾ ಇದೆ, ಭಯ. ಪೇತ್ರನಲ್ಲಿ ಆ ಅಭಿಷೇಕ ಇದ್ದಿದ್ದರೆ ಆ ನೀರನ್ನು ನೋಡಿದ್ರೂ ಸಹ ಅವನನ್ನು ಏನಿರ್ತಿರ್ಲಿಲ್ಲ, ಭಯ ಇರ್ತಿರ್ಲಿಲ್ಲ. ಯಾಕೋಬಿನಲ್ಲಿ ಏನಿರಲಿಲ್ಲ, ಭಯ ಇರಲಿಲ್ಲ. ಇದಾದ ಮೇಲೇ ನೆಕ್ಸ್ಟ್ ಏನು ಬರುತ್ತೆ, ನೀವು ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವಾಗ ದೇವರ ಜೊತೆನೇ ಏನು ಮಾಡ್ತಾರೆ, ಯಾಕೋಬು ಹೋರಾಡಿ ಫೈಟ್ ಮಾಡಿ ಏನು ಮಾಡ್ತಾರೆ, ಆಶೀರ್ವಾದ ಪಡ್ಕೊಳ್ತಾರೆ. ಯಾಕೆ ಅವರಲ್ಲಿ ಭಯ ಇರಲಿಲ್ಲ, ಅವ್ರು ಫೈಟ್ ಮಾಡಿ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಯಾಕೆ ಅವರಲ್ಲಿ ಬಲ ಇತ್ತು, ಅಭಿಷೇಕ. ದೇವರೇ ಅವ್ರಿಗೆ ಅಭಿಷೇಕ ಕೊಟ್ಟು ಇಷ್ಟೇ ಭಯ. ಯಾಕಂದರೆ ಅವ್ರು ಯಾವ ಸಿಚುವೇಶನಲ್ಲಿ ಜಗಳ ಬರೋದು ಗೊತ್ತಾ, ಹಿಂತಿರುಗಿ ಏಸಾನು ಅಂದರೆ ತನ್ನ ಅಣ್ಣನನ್ನು ಇಷ್ಟು ವರ್ಷಗಳು 14-15 ವರ್ಷ ಆದಮೇಲೆ ತನ್ನ ಅಣ್ಣನನ್ನು 20 ವರ್ಷ ಆದ ಮೇಲೆ ತನ್ನ ಅಣ್ಣನ ಕರೆ 20 ವರ್ಷ ಆದ ಮೇಲೆ ತನ್ನ ಅಣ್ಣನನ್ನು ಹೋಗಿ ನೋಡ್ಬೇಕು ಅನ್ನುವಂಥ ಸ್ಥಳ ಬರುವಾಗ ಅವ್ರು ಏನಾಗ್ತಾ ಇದೆ, ಈ ಜಗಳ ಆಡ್ತಾ ಇದೆ. ದೇವರ ಜೊತೆ ಏನಾಗ್ತಾ ಇದೆ, ಒಂದು ಇಲ್ಲಿ ಜೆನಿಸಿಸ್ 32 22 ಓದಿ. ಯಾಕೋಬ್ ಆದಿಕಾಂಡ 32:22. ಆ ರಾತ್ರಿ ಅವನು ತನ್ನ ಇಬ್ಬರ ಹೆಂಡರನ್ನು, ಇಬ್ಬರ ದಾಸಿಯನ್ನು, 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿಯವರೆಲ್ಲರನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೇ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯು ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆಮೇನ್. ನೋಡಿ, ನೀವು ನನ್ನನ್ನು ಆಶೀರ್ವದಿಸದೇ ಹೊರತು ನಾನೇನು ಮಾಡಲ್ಲ, ನಿಮ್ಮನ್ನು ಬಿಡುವುದಿಲ್ಲ. ಯಾಕೋಬನು ಸ್ಟಾರ್ಟ್ ಮಾಡುವಾಗ ದೇವ್ರೇನು ಹೇಳ್ತಾರೆ, ನಿನ್ನನ್ನು ನಾನು ಆಶೀರ್ವದಿಸಿ ನಿಮ್ಮ ಸಂತಾನನ ಇಷ್ಟು ದೊಡ್ಡದು ಮಾಡ್ತೀನಿ ಏನೇನೋ ಹೇಳ್ಬಿಟ್ಟು ಏನು ಹೇಳ್ತಾರೆ, ಇದನ್ನು ಮುಗಿಸುವವರೆಗೂ ನಿನ್ನನ್ನು ಬಿಟ್ಟು ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೋಡಿ, ಯಾಕೋಬನು ಆ ಮನುಷ್ಯನ ಜೊತೆ ಹೋರಾಡ್ತಾ ಇರಬೇಕಾದ್ರೆ, ಅದು ದೇವದೂತನ ಜೊತೆ ಹೋರಾಡ್ತಾ ಇರಬೇಕಾದ್ರೆ ಅಲ್ಲೇನು ಹೇಳ್ತಾ ಇದ್ದಾನೆ, ಅವನ ದೇವದೂತ ಬೆಳಕಾಗ್ತಾ ಇದೆ, ನನ್ನನ್ನು ಏನು ಮಾಡು, ನಾನು ಬಿಟ್ಬಿಡು, ನಾನು ಹೋಗ್ಬೇಕು ಅಂತ ಇದ್ದಾರೆ. ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗ್ತಾನೆ ನೋಡಿ. ಅಲ್ಲಿ ಏನು ಹೇಳ್ತಾನೆ, ನಾನು ಬಿಟ್ಬಿಡು, ನಾನು ಹೋಗ್ಬೇಕು ಅಂತ ಹೇಳುವಾಗ ಯಾಕೋಬನು ಏನು ಮಾಡ್ತಾ ಇದ್ದಾನೆ, ನೀವು ನನ್ನ ಆಶೀರ್ವದಿಸದೇ ಬಿಟ್ಟರೆ ನಾನೇನು ಮಾಡಲ್ಲ, ನಿಮ್ಮನ್ನು ಹೋಗಕ್ಕೆ ಬಿಡಲ್ಲ. ಆದರೆ ಅಭಿಷೇಕ ಎಲ್ಲಿ ಮಾಡಿದ್ರು ಅವ್ರನ್ನ, ಅಲ್ಲೇ ವಾಗ್ದಾನ ಸಿಕ್ಕಿದಾಗಲೇ ಅವ್ರಿಗೇನಾಯಿತು, ಅಭಿಷೇಕ ಆಯಿತು. ಈ ಅಭಿಷೇಕ ಇಲ್ಲದೆ ಹೋಗಿದ್ದರೆ ಏನು ಮಾಡಬೇಕಾಗಿತ್ತು, ಅವರಿಂದ ಈ ಹೋರಾಟವನ್ನು ಮಾಡೋಕ್ಕೆ ಏನಾಗ್ತಿರ್ಲಿಲ್ಲ, ಧೈರ್ಯ ಇರ್ತಾ ಇರಲಿಲ್ಲ. ನಮಗೆ ವಾಗ್ದಾನ ಸಿಕ್ಕಿ ಧೈರ್ಯ ಇಲ್ಲದೆ ಇರುವುದಕ್ಕೆ ಕಾರಣ, ನಮ್ಮಲ್ಲಿ ಭಯ ಇರುವುದಕ್ಕೆ ಕಾರಣ ಏನು, ಅಭಿಷೇಕ ಇಲ್ಲದೆ ಇರುವುದು. ಯಾಕಂದರೆ ನನಗೇನಿಲ್ಲ ಶಕ್ತಿ. ಇವಾಗ ಒಬ್ಬರ ಜೊತೆ ನಾವು ಜಗಳ ಆಡಕ್ಕೆ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಾವೆಲ್ಲ ಫುಲ್ ಯಾವಾಗ ನೋಡಿದ್ರು ಕರಾಟೆ ಅದೆಲ್ಲ ಮಾಡಿ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ನಾನು ಏನು ಮಾಡ್ತೀನಿ, ನನ್ನಲ್ಲಿ ಏನಿರುತ್ತೆ, ಒಂದು ನಮ್ಮ ಧೈರ್ಯ. ಏನು ಧೈರ್ಯ, ನನ್ನಲ್ಲಿ ಶಕ್ತಿ ಇದೆ, ನಾನು ಹೋಗಿ ಏನು ಮಾಡ್ಬೋದು, ಅವ್ನು ಯುದ್ಧ ಮಾಡಿ ನಾನು ಗೆಲ್ಬೋದು ಅಂತ. ನನ್ನಲ್ಲಿ ಆ ಒಂದು ಯುದ್ಧದ ನಾನು ಭಯ ಪಡ್ತಾ ಇರೋದಕ್ಕೆ ಕಾರಣ ಏನು, ನನ್ನಲ್ಲಿ ಇನ್ನೂ ಏನಿಲ್ಲ, ಬಲ ಇಲ್ಲ. ನನ್ನಲ್ಲಿ ಬಲ ಇಲ್ಲದೆ ಇರೋದಕ್ಕೆ ಕಾರಣ ನಾನು ಏನು ಮಾಡ್ತಾ ಇದ್ದೀನಿ, ಅಯ್ಯೋ ನಾನು ಅಲ್ಲಿ ಹೋದರೆ ಅವ್ರು ನನ್ನ ಹೊಡೆದು ಬಿಡ್ತಾರೆ, ಅಯ್ಯೋ ಈ ವಾಗ್ದಾನ ನೆರವೇರದೆ ಹೋದರೆ ನಾನು ಏನು ಮಾಡಲಿ, ದೇವ್ರ ಹತ್ರ ಬಂದಿಲ್ಲ ಏನು ಮಾಡಲಿ ಅಂತ ವಾಗ್ದಾನವನ್ನು ಪರೀಕ್ಷೆ ಮಾಡಿ 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 ಏನು ಮಾಡಿರ್ತಾರೆ, ಅಭಿಷೇಕವನ್ನು ಮರೆತು ಆ ವಾಗ್ದಾನದಿಂದನೇ ಏನು ಮಾಡ್ತಾ ಇರ್ತಾರೆ, ಓಡ್ತಾ ಇರ್ತಾರೆ. ದೇವರೇ ಯಾವಾಗ ಮಾಡ್ತೀರಾ ಅಂತ ಸಮಯವನ್ನು ಏನು ಮಾಡ್ತಾ ಇರ್ತಾರೆ, ಕಾದಿರಿ. ಇದೇ ಯಾಕೋಬನ್ ಏನು ಮಾಡ್ತಾನೆ, ಆ 20 ವರ್ಷ ದೇವ್ರು ಈ ಒಂದು ಸ್ಥಳಕ್ಕೆ ಬರುವುದಕ್ಕೆ 20 ವರ್ಷ ತೆಗೆದುಕೊಂಡ್ರೂ ಸಹ ಯಾಕೋಬನ್ ಏನು ಮಾಡ್ತಾನೆ, ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತಾನೆ. ಇಷ್ಟೋದ್ರಲ್ಲಿ ತನ್ನ ಲಾಬಾನ್ ಮನೆಗೆ ಹೋಗಿ, ಯಾರೋನ ಲಾಬಾನ್ ಏನಾಗ್ತಾರೆ, ಫಾದರ್ ಇನ್ ಲಾಗ್ ಏನು ಹೇಳ್ತೀರಾ, ಅಲ್ಲಲ್ಲ ಫಾದರ್ ಇನ್ ಲಾ ಅಂದರೆ
ತನ್ನ ಮಾವ, ಕರೆಕ್ಟ್, ತನ್ನ ಮಾವನ ಮನೆಯಲ್ಲಿ ಏನು ಮಾಡ್ತಾ ಇರ್ತಾನೆ, ಕೆಲಸ ಮಾಡ್ತಾನೆ. ಎಷ್ಟು ವರ್ಷ? 14 ವರ್ಷ ಕೆಲಸ ಮಾಡಿರ್ತಾನೆ. ಯಾರಿಗೋಸ್ಕರ? ರೇಚಲ್ಗೋಸ್ಕರ. 14 ವರ್ಷ ಏನು ಮಾಡಿರ್ತಾನೆ? ತನ್ನ ವಾಗ್ದಾನ, ತನಗೆ ಬೇಕಾದದನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಎಷ್ಟು ವರ್ಷ ಸ್ಪೆಂಡ್ ಮಾಡಿರ್ತಾನೆ? 14 ವರ್ಷ. ದೇವ್ರು ನೋಡುವುದು ಅಲ್ಲಿ ಆ ಜಾಗದಲ್ಲಿ ದೇವ್ರು ಏನು ನೋಡ್ತಾನೆ? ಈ ವಾಗ್ದಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವನು ಕೆಲಸ ಹಾಕೋದಕ್ಕೆ ತಯಾರಾಗಿದ್ದಾನ. ಅವನಿಗೆ ಬೇಕಾದಂಥ ವಿಷಯಕ್ಕೋಸ್ಕರ ಅವನು ಎಷ್ಟು ಕಷ್ಟಪಡ್ತಾ ಇದ್ದಾನೆ ನೋಡಿ. 14 ವರ್ಷ. ಅದಾದ ಮೇಲೇನೂ ಸಹ ಅವನ ಮಾವ ಏನು ಮಾಡ್ತಾನೆ? ಇನ್ನೊಂದು ಏಮಾರಿಸ್ತಾನೆ. ನೀನು ಕಂಟಿನ್ಯೂ ಆಗಿ ಓದಿದ್ರೆ ಏನು ಗೊತ್ತಾಗತ್ತೆ? ಮಾವ ಇನ್ನೂ ಏಮಾರಿಸ್ತಾನೆ. ಅದೆಲ್ಲವನ್ನು ಮೀರಿನೂ ಸಹ ಅವನು ಏನು ಮಾಡ್ತಾನೆ? ಅವನು ಯಾಕೋಬನಾಗಿದ್ದವನನ್ನ ಇಸ್ರೇಲ್ ಆಗಿ ಮಾರ್ಪಡಿಸೋದಕ್ಕೆ ಮೊದಲು ಎಷ್ಟು ವಿಷಯವನ್ನು ದೇವ್ರು ಮಾಡ್ತಾ ಇದ್ದಾರೆ ನೋಡಿ. ಇವನೇ ಯಾರಿಗೋ ಏಮಾರಿಸಿದವನು, ಇವರ ಮಾವ ಇವನನ್ನೇ ಏಮಾರಿಸ್ತಾ ಇದ್ದಾನೆ. ಇಂಥ ಜಾಗದಲ್ಲಿ ದೇವ್ರು ಏನು ಮಾಡ್ತಾರೆ? ಇವನು ಎಲ್ಲೆಲ್ಲ ಬೇರೆಯವ್ರನ್ನ ಬೀಳಿಸಿದ್ನೋ ಅದೇ ಜಾಗದಲ್ಲಿ ಇವನಿಗೆ ಏನು ಮಾಡ್ತಾ ಇದ್ದಾರೆ? ದೇವರು ಇವನನ್ನು ಬೀಳಿಸ್ತಾ ಇದ್ದಾರೆ. ಅಂಥ ಸ್ಥಳಗಳಲ್ಲಿಯೂ ಸಹ ಇವನೇನು ಮಾಡಿಲ್ಲ, ತಪ್ಪಾದ ದಾರಿಯಲ್ಲಿ ಹೋಗಿಲ್ಲ. ಯಾಕೆ? ಅಭಿಷೇಕ ಇತ್ತು. ತನ್ನ ಗುಣವನ್ನು ಏನು ಮಾಡ್ತಾ ಇದ್ದಾರೆ? ದೇವರು ಮಾರ್ಪಡಿಸ್ತಾ ಇದ್ದಾರೆ. ಇಲ್ಲದಕ್ಕೆ ಕಾರಣ ಏನು? ದೇವರ ಅಭಿಷೇಕ. ಇವತ್ತು ನಮ್ಮ ಜೀವನದಲ್ಲಿ ದೇವರು ವಾಗ್ದಾನ ಕೊಟ್ಟಿರ್ಬೋದು, ಅಭಿಷೇಕ ಕೊಟ್ಟಿದ್ದಾರೆ ಅಂತ ಪರೀಕ್ಷೆ ಮಾಡಿ ನೋಡಿ. ಅಭಿಷೇಕ ಇದ್ದರೆ ನಮ್ಮಲ್ಲಿ ಏನಿರಲ್ಲ? ಭಯ ಇರಲ್ಲ. ನಮ್ಮಲ್ಲಿ ಏನಿರುತ್ತೆ? ಧೈರ್ಯದ ಆತ್ಮ. ಇದನ್ನೇ ಧೈರ್ಯದ ಆತ್ಮ ಅಂತಾರಲ್ಲ. ಅಭಿಷೇಕ ಅನ್ನೋದು ಬೇರೆ ಏನೂ ಇಲ್ಲ, ಪವಿತ್ರಾತ್ಮರು. ಪವಿತ್ರಾತ್ಮರು ಆ ಒಂದು ಕೆಲಸಕ್ಕೋಸ್ಕರನೋ ಆ ಒಂದು ವಿಷಯಕ್ಕೋಸ್ಕರ ದೇವರು ನಮ್ಮಲ್ಲಿ ಗುಣವನ್ನು ಡೆವಲಪ್ ಮಾಡ್ತಾರಲ್ಲ, ಗುಣವನ್ನು ನಮ್ಮಲ್ಲಿ ಏನು ಬೆಳೆಸ್ತಾರಲ್ಲ, ಅದೇ ಅಭಿಷೇಕ. ಆ ಒಂದು ಕೆಲಸ ಮಾಡೋದಕ್ಕೆ ಅವರ ಕೃಪೆ ಅಂದರೆ ಅವರ ಬಲವನ್ನು ನಮಗೆ ಕೊಡ್ತಾರಲ್ಲ, ಅದು ಅಭಿಷೇಕ. ಈ ಅಭಿಷೇಕ ನಮ್ಮಲ್ಲಿದ್ದರೆ ಏನಿರಲ್ಲ? ಭಯ ಇರಲ್ಲ. ಅದಕ್ಕೆ ಬದಲಾಗಿ ಏನಿರುತ್ತೆ? ಹೋರಾಟದ ಬುದ್ಧಿ ನಮ್ಮಲ್ಲಿ ಹೆಚ್ಚಾಗತ್ತೆ, ಹೋರಾಟದ ಧೈರ್ಯ ನಮ್ಮಲ್ಲಿ ಹೆಚ್ಚಾಗತ್ತೆ. ಏನೇ ವಿಷಯ ಬಂದರೂ ಈ ವಾಗ್ದಾನ ನೆರವೇರಿಸುವವರೆಗೂ ದೇವ್ರು ಏನು ಮಾಡಲ್ಲ? ನಾನು ಬಿಡುವುದಿಲ್ಲ ಅಂತ. ದೇವರೇ ನನ್ನನ್ನು ಬಿಡು, ನನಗೆ ಬೆಳಕಾಗ್ತದೆ, ಹೋಗು ಅಂತ ಹೇಳಿದ್ರು ಯಾಕೊಬ್ಬರು ಏನು ಮಾಡ್ತಾನೆ? ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ, ನಾನು ಏನು ಮಾಡಲ್ಲ? ಬಿಡಲ್ಲ. ಇಂಥ ವಿಷಯವನ್ನು ಕೇಳಿದ ಮೇಲೆ ಏನಾಗ್ತದೆ ನೋಡಿ. 27, 28 ಹಂಗೆ ಹೋದೆ. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನು ಎನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದುದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರು ಉಂಟಾಗುವುದು ಎಂದು ಹೇಳಿದರು. ಯಾಕೋಬನು ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಕರ್ತರೆ ಅಂದಾಗ ಆ ಪುರುಷನು ನನ್ನ ಹೆಸರನ್ನು ವಿಚಾರಿಸುವುದಕ್ಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸಿದನು. ಯಾಕೋಬನು ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ, ಆದರೂ ನನ್ನ ಪ್ರಾಣ ಉಳಿದದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟನು. ಅವನು ಪೆನುವೇಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು. ಅವನು ತೊಡೆಯ ನಿಮಿತ್ತ ಕುಂಟಿಕೊಂಡು ನಡೆದನು. ಒಂದು ನಿಮಿಷ ನೋಡಿ, ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಇವನು ದೇವರ ಜೊತೆನೂ ಮನುಷ್ಯರ ಜೊತೆನೂ ಹೋರಾಡಿ ಏನು ಮಾಡಿದಾನಂತೆ? ವಿನ್ ಮಾಡಿದ್ದಾನೆ. ದೇವರು ವಾಗ್ದಾನ ಕೊಟ್ಟಿದ್ದೇವಾಗ 20 ವರ್ಷಕ್ಕೆ ಮೊದಲು ವಾಗ್ದಾನ ಕೊಡ್ತಾ ಇದ್ದಾರೆ. ಎಲ್ಲಿ? ಬೆತ್ತಲಲ್ಲಿ ಅವನಿಗೆ ವಾಗ್ದಾನ ಕೊಡ್ತಾ ಇದ್ದಾರೆ ಯಾಕೋಬನಿಗೆ. ಆದರೆ ಆ ವಿಷಯ ನಡೀತಾ ಇರುವುದು ಯಾವಾಗ? 20 ವರ್ಷ ಆದ ಮೇಲೆ. ಅವಾಗಲೂ ಸಹ ಹೋರಾಡಿ ಅವನು ಏನು ಮಾಡ್ತಾ ಇದ್ದಾನೆ? ಪಡ್ಕೊಳ್ತಾ ಇದ್ದಾನೆ ಆ ವಿಷಯವನ್ನು. ದೇವರ ಜೊತೆನೂ ಮನುಷ್ಯರ ಜೊತೆನೂ ಹೋರಾಡಿ ಏನು ಮಾಡ್ತಾ ಇದ್ದಾನೆ? ಆ ವಿಷಯವನ್ನು ಪಡೆದುಕೊಳ್ತಾ ಇದ್ದಾನೆ. ನಮ್ಮ ವಾಗ್ದಾನಕ್ಕೋಸ್ಕರ ನಾವು ಹೋರಾಡದೇ ಇರೋದಕ್ಕೆ ಕಾರಣ ಏನು? ತಿರುಗಿ ಅಭಿಷೇಕ. ನಮ್ಮಲ್ಲಿ ಇನ್ನೂ ಏನಾಗಿಲ್ಲ? ದೇವರ ಅಭಿಷೇಕ ಹೆಚ್ಚಾಗದೇ ಇರುವಂಥ ಕಾರಣದಿಂದ ಸ್ವಲ್ಪ ಸ್ವಲ್ಪ ಪ್ರಶ್ನೆ ಬರುವಾಗಲೂ, ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಬರುವಾಗಲೂ ಆ ವಿಷಯಕ್ಕೆ ವಿರೋಧವಾಗಿ ಏನು ಮಾಡ್ತಾರೆ? ಸಾಕು, ಅಷ್ಟೇ ಸಾಕು, ಅಷ್ಟೇ ಸಾಕು ಅನ್ನುವಂಥ ರೀತಿಯಲ್ಲಿ ಹಳೆಯ ಜೀವನವನ್ನೇ ನೋಡಿ ಏನು ಮಾಡ್ತಾ ಇರ್ತಾರೆ? ಓಡ್ತಾ ಇರ್ತಾರೆ. ಹಳೆಯ ಜೀವನ ನೋಡಿ ಓಡುವುದಕ್ಕೆ ಕಾರಣ ಏನು? ಇನ್ನೂ ಸಹ ಆ ವಿಷಯಕ್ಕೋಸ್ಕರ ಏನು ಮಾಡ್ಕೊಂಡಿಲ್ಲ? ದೇವರ ಹತ್ರದಿಂದ ಅಭಿಷೇಕವನ್ನು ಪಡೆದುಕೊಂಡಿಲ್ಲ. ವಾಗ್ದಾನ ಜೊತೆ ಅಭಿಷೇಕ ಪಡೆದುಕೊಳ್ಳದೆ ಇದ್ದರೆ ಏನಾಗಲ್ಲ? ನಮ್ಮಲ್ಲಿ ಭಯ ಇರುತ್ತೆ, ನಮ್ಮಲ್ಲಿ ಇದಿರುತ್ತೆ. ಅದೇ ಈ ಎಲ್ಲ ವಿಷಯಗಳು ನಮ್ಮಲ್ಲಿ ಇರುವಾಗ ನಾವೇನು ಮಾಡೋಕ್ಕಾಗಲ್ಲ. ವಾಗ್ದಾನಕ್ಕೋಸ್ಕರ ಹೋರಾಡೋದನ್ನು ಬಿಟ್ಟು ನಮ್ಮ ಜೊತೆನೇ ಹೋರಾಡ್ತಾ ಇರ್ತೀವಿ, ದೇವ್ರ ಜೊತೆ ಹೋರಾಡ್ತಾ ಇರ್ತೀವಿ. ಏನಂತ? ದೇವರೇ ನೀವು ಕೊಟ್ರಾ, ದೇವರೇ ನೀವು ಮಾಡಿದ್ರಾ, ಕನ್ಫರ್ಮೇಷನೇ ಇಲ್ಲದೆ ಏನು ಮಾಡ್ತಾ ಇರ್ತಾರೆ? ದೇವರೇ ನೀವೇನಾ 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 ಅಂತ. ಇಬ್ಬರಲ್ಲೂ ಇದ್ದಿದ್ದು ಒಂದೇ ಬುದ್ಧಿನೇ. ಯಾವುದೋ ಪೇತ್ರನಲ್ಲಿ ಇದ್ದಿದ್ದು ಒಂದೇ, ಯಾಕೋಬನ ಇದ್ದಿದ್ದು ಒಂದೇ. ಯಾಕೋಬನ ಏನು ಹೇಳ್ತಾರೆ? ದೇವರೇ ಇದೆಲ್ಲ ನೀವು ಮಾಡಿ ಮುಗಿಸಿದ್ರೆ ನೀವೇ ನನ್ನ ದೇವರನ್ನು ನಾನು ಒಪ್ಕೊಳ್ತೀನಿ ಅಂತಾರೆ, ನೀವೇ ನನ್ನ ದೇವರಾಗಿರ್ತೀರಂತ. ಪೇತ್ರನ ಹೇಳ್ತಾರೆ ದೇವರೇ ನೀವೇ ಇದ್ದರೆ ನಾನು ನಡೀತೀನಿ ಅಂತ. ಇಲ್ಲಿ ಅಲ್ಲೂ ವ್ಯತ್ಯಾಸ ಏನು? ಇವರು ಅಭಿಷೇಕ ಪಡ್ಕೊಂಡಿರ್ತಾರೆ, ಪೇತ್ರನ ಏನು ಮಾಡಿಲ್ಲ? ಅಭಿಷೇಕ ಪಡೆದುಕೊಂಡಿಲ್ಲ. ಭೂಲೋಕದ ಪ್ರಾಬ್ಲಮ್ಸ್ ನೋಡಿದ ತಕ್ಷಣ ಏನು ಮಾಡ್ತಾರೆ?
ಓಡೋಕೆ ಪ್ರಾರಂಭ ಮಾಡ್ತಾರೆ. ಇದನ್ನೇ ನಾವು ಇನ್ನೂ ಸ್ವಲ್ಪ ಇಲ್ಲಿ ಇವಾಗ ಏನಾಗತ್ತೆ ನೋಡಿ, 30ರಲ್ಲಿ ಏನು ಹೇಳ್ತಾ ಇದ್ದಾರೆ, 31. ನಾನು ದೇವರನ್ನು ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ, ಆದರೂ ನನ್ನ ಪ್ರಾಣ ಉಳಿದದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟನು. ಅವನು ಪೆನುವೇಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು. ಅವನು ತೊಡೆಯ ನಿಮಿತ್ತ ದೇವರ ಮುಖವನ್ನು ನೋಡಿದ ಮೇಲೆ ಅವನಿಗೇನಾಗ್ತಾ ಇದೆ, ಅಲ್ಲಿ ಒಂದು ಸೂರ್ಯೋದಯ ಆಗ್ತಾ ಇದೆ. ನೋಡಿ, ಓದಿ ಕಂಟಿನ್ಯೂ. ಅವನ ತೊಡೆಯ ನಿಮಿತ್ತ ಕುಂಟಿಕೊಂಡು ನಡೆದನು. ಆ ಪುರುಷನು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟುವುದರಿಂದ ಇಸ್ರಾಯೇಲರು ಇಂದಿನವರೆಗೂ ತೊಡೆಯ ಕೀಲಿನ ಮೇಲಿರುವ ಸೊಂಟದ ಮಾಂಸವನ್ನು ತಿನ್ನುವುದಿಲ್ಲ. ಆಮೇಲೆ ಯಾಕೋಬನ ಜೀವನವನ್ನು ನೋಡುವಾಗ ನಮ್ಗೇನು ಅರ್ಥ ಆಗ್ತಾ ಇದೆ, ಯಾಕೋಬನ ಪೇತ್ರನ ಜೀವನ ಕಂಪೇರ್ ಮಾಡುವಾಗ ಏನು ಅರ್ಥ ಆಗ್ತಾ ಇದೆ. ಯಾಕಂದರೆ ನೋಡಿ, ಪೇತ್ರನಿಗೆ ಅಭಿಷೇಕ ಸಿಕ್ಕಿದ ತಕ್ಷಣವೇ ಏನು ಮಾಡ್ತಾ ಇದ್ದಾರೆ, ದೇವರ ಅವ್ರು ಎಷ್ಟೋ ಜನ ಏನು ಮಾಡ್ತಾರೆ, ರಕ್ಷಣೆ ಬರ್ತಾರೆ. ಎಷ್ಟು ಜನ ರಕ್ಷಣೆ ಹೊಂದ್ಕೊಳ್ತಾರೆ, 3,000 ಜನ ಏನಾಗ್ತಾ ಇದ್ದಾರೆ, ಆ್ಯಕ್ಸಲ್ಲಿ ಅಪೊಸ್ತಲ ಕೃತ್ಯಗಳು ಏನಾಗ್ತಾ ಇದೆ, ರಕ್ಷಣೆ ಹೊಂದ್ಕೊಳ್ಳಿ ಯೇಸು ಕ್ರಿಸ್ತನ ಮೇಲೆ ಏನು ಮಾಡ್ತಾ ಇದ್ದಾರೆ, ನಂಬಿಕೆ ಇಡ್ತಾ ಇದ್ದಾರೆ. ಅಷ್ಟು ಸಮಯದಲ್ಲಿ ಮಿಸ್ ಆದಂಥ ಒಂದೇ ವಿಷಯ ಏನು, ಅಭಿಷೇಕ ಇಲ್ಲದಂಥ ಕಾರಣದಿಂದ ಪೇತ್ರನು ತನ್ನ ಸೇವೆಯನ್ನು ಕಂಪ್ಲೀಟಾಗಿ ಶುರು ಮಾಡೋದಕ್ಕೆ ಎಷ್ಟು ವರ್ಷ ತಗೊಂಡು ಯಾವಾಗ ಶುರು ಆಗ್ತಾ ಇದೆ, ಅಪೊಸ್ತಲ ಕೃತ್ಯಗಳು 1-2ನೇ ಅಧ್ಯಾಯದಲ್ಲಿ ಪೇತ್ರನು ತನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೇತ್ರನಿಗೆ ವಾಗ್ದಾನ ಎಲ್ಲಿ ಕೊಡ್ತಾರೆ ಗೊತ್ತಾ, ಅವರನ್ನು ಕರೆಯುವಾಗಲೂ ಏನಂತ ಕರೀತಾರೆ, ನಿನ್ನನ್ನು ಮೀನು ಹಿಡಿಯೋರಲ್ಲ ಮನುಷ್ಯರನ್ನು ಹಿಡಿಯೋರಾಗಿ ನಾವು ಏನು ಮಾಡ್ತೀನಿ, ಮಾರ್ಪಡಿಸ್ತೀನಿ ಅಂತ ಪೇತ್ರನಿಗೆ ವಾಗ್ದಾನ ಕೊಡ್ತಾ ಇದ್ದಾರೆ. ಆಮೇನ್. ವಾಗ್ದಾನ ಕೊಟ್ಟಿದ್ದು ಒಂದು ಸ್ಥಳದಲ್ಲಿ, ನೆರವೇರಿದಾಗ ಅಪೊಸ್ತಲ ಕೃತ್ಯಗಳಲ್ಲಿ. ಎಲ್ಲ ಯಾಕೆ ನೆರವೇರ್ತದೆ, ಆ ಒಂದು ಅಭಿಷೇಕದಿಂದ. ಇವಾಗ ರೋಮನ್ಸ್ 13ನೇ ಅಧ್ಯಾಯ 11-14 ಓದಿ. ರೋಮನ್ಸ್ 13, 11-14. ರೋಮಾಪುರದ ಪತ್ರಿಕೆ 13ನೇ ಅಧ್ಯಾಯ ವಚನ 11. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತರನ್ನು ಮೊದಲು ನಂಬಿದ ನಿಮಿಷ ನೋಡಿ, ಇಲ್ಲಿ ಇದು ಕಂಪ್ಲೀಟ್ ಕಾಂಟೆಕ್ಸ್ಟೇ ಬೇರೆ. ಹಂಗಂದ್ರೆ ಈ ವಿಷಯಕ್ಕೆ ಇಲ್ಲಿ ದೇವರು ಹೇಳ್ತಾ ಇರೋಂಥ ವಿಷಯನೇ ಬೇರೆ, ಪೌಲ್ ಬರೀತಾ ಇರೋಂಥ ವಿಷಯನೇ ಬೇರೆ. ಆದರೆ ಇದನ್ನು ನಾವೇನು ಮಾಡೋಣ ಅಂದರೆ, ಯಾಕೋಬಿನ ಒಂದು ಸ್ಥಳಕ್ಕೆ ನಾವೇನು ಮಾಡೋಣ, ಹೋಲಿಸ್ಕೊಳ್ಳೋಣ. ಇಲ್ಲಿ ಮೊದಲು ಏನು ಹೇಳ್ತಾ ಇದ್ದಾರೆ, ನೀವು ನಿದ್ದೆಯಿಂದ ಎದ್ದುಕೊಳ್ಳುವಂತ ಕಾಲ ಬರ್ತಾ ಇದೆ, ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತರನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯೂ ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು. ಒಂದು ನಿಮಿಷ. ನಾವು ಕ್ರಿಸ್ತನನ್ನು ತಿಳಿದುಕೊಂಡಂತ ಕಾಲಕ್ಕಿಂತ ಇವಾಗ ಏನಾಗಿದೆ ಅಂತೆ, ನಮ್ಮ ವಿಮೋಚನೆ ಹತ್ರವಾಗಿದೆ. ಹಂಗಂದ್ರೆ ದೇವರ ಬರುವಿಕೆ ಏನಾಗ್ತಾ ಇದೆ, ತುಂಬಾ ಹತ್ರ ಆಗ್ತಾ ಇದೆ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಆದರೆ ನಮಗೆ ಪೌಲು ಏನು ಮಾಡು ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದನ್ನ ನೋಡಿ ನಾವು ಭಯಪಡೋನ್ ದೇವ್ರು ಹೇಳ್ತಾ ಇಲ್ಲ, ಅಯ್ಯೋ ಯಾವಾಗ ಬರ್ತಾರೋ ಅಂತ ಹೇಳ್ತಾ ಇಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ, ಮೊದಲು ನೀವು ಮಲಗಿಕೊಂಡಂಥ ಸಮಯ ಸಾಕು, ಎದ್ದು ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಎಚ್ಚರವಾಗಿರಿ. ಯಾಕೆ? ದೇವರು ಯೇಸು ಕ್ರಿಸ್ತನ ರಕ್ಷಣೆಯ ಸಮಯ ಏನಾಗ್ತಾ ಇದೆ, ಹತ್ರ ಬರ್ತಾ ಆಗ್ತಾ ಇದೆ. ನಮ್ಮನ್ನು ಕಾಪಾಡುವಂತ, ಹಂಗಂದ್ರೆ ದೇವರು ಬರುವಂತ ಸಮಯ ಹತ್ರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೋಬಿನ ಜೀವನದ ಪ್ರಕಾರ ನಾವು ನೋಡಬೇಕಾದ್ರೆ, ಯಾಕೋಬನು ಭಯದಲ್ಲಿ ಬಂದು ಓಡ್ತಾ ಇರುವಾಗ ಏನ್ ಮಾಡ್ತಾ ಇದ್ದಾನೆ, ಮಲಗ್ತಾ ಇದ್ದಾನೆ. ಭಯದಿಂದ ಓಡುವಾಗ ಮಲಗ್ತಾ ಇದ್ದಾನೆ. ಅಂತ ಸ್ಥಳದಲ್ಲಿ ಇಲ್ಲಿ ಏನ್ ಬರ್ತಾ ಇದೆ, ನಿಮಗೆ ಮಲಗಿದ ಕಾಲ ಸಾಕು, ಎದ್ದಿದ ತಕ್ಷಣ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾಕೋಬನಿಗೆ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಆಮೇನ್. ಯಾಕೋಬನು ಎದ್ದಿದ ತಕ್ಷಣ ಏನ್ ಮಾಡ್ತಾ ಇದ್ದಾರೆ, ಅವನಿಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಇವಾಗ ರೋಮನ್ಸ್ 11 ಏನ್ ಹೇಳ್ತಾ ಇದ್ದಾರೆ ನೋಡಿ. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೋತಣ. ನಿಮಿಷ. ಯಾಕೋಬನು ತನ್ನ ಗುಣವನ್ನು ಎಲ್ಲಿ ಬಿಡ್ತಾನೆ ಗೊತ್ತಾ? ತನ್ನ ಏಮಾರಿಸುವಂಥ ಗುಣವನ್ನು ಎಲ್ಲಿ ಬಿಡ್ತಾನೆ? ಇಲ್ಲಿ ಲಾಸ್ಟಾಗಿ ಅವನು ಏಮಾರಿಸಿದ ಯಾರನ್ನ? ಏಸಾವನ್ನ ಏಮಾರಿಸ್ತಾನೆ. ಲಾಸ್ಟಾಗಿ ಏಮಾರಿಸಿದ ಯಾರನ್ನ? ತನ್ನ ಅಣ್ಣನನ್ನು ಏಮಾರಿಸಿದೆ. ಲಾಸ್ಟಾಗಿ ಅವನು ತನ್ನ ಅಣ್ಣನನ್ನು, ತಂದೆಯನ್ನು ಏಮಾರಿಸಿದೆ. ಅವನು ಲಾಸ್ಟಾಗಿ ಏಮಾರಿಸೋದು. ಯಾಕೋಬು ಅದಾದ ಮೇಲೆ ಯಾರನ್ನು ಏನು ಮಾಡಲ್ಲ, ಏಮಾರಿಸಲ್ಲ.
ಇಲ್ಲಿ 12ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ಕತ್ತಲೆಯ ಸಮಯ ಮುಗಿಯಿತು ಬೆಳಕು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಕತ್ತಲೆಯ ಸಮಯ ಮುಗೀತು ಬೆಳಕು ಬರ್ತಾ ಇದೆ ಅನ್ನೋದಕ್ಕೆ ಅರ್ಥ ಏನು? ಇನ್ನೊಂದ್ಸತಿ ಓದಿ 12ನೇ ವಾಕ್ಯ. ಈಗ ವಿಮೋಚನೆ ಹತ್ರವಾಯಿತು, ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು, ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ. ಯಾರು ಯಾಕೋಬನು ಮಲಗಿರುವಾಗ, ಯಾವಾಗ ಮಲಗಿರ್ತಾನೆ? ಸಾಯಂಕಾಲದ ವೇಳೆಯಲ್ಲಿ ನೈಟ್ ಆಗ್ತಾ ಇರ್ಬೇಕಂದ್ರೆ ಏನ್ ಮಾಡಿರ್ತಾನೆ? ಮಲಗಿರ್ತಾನೆ. ಆದ್ರೆ ಸನ್ರೈಸ್ ಆಗ್ತಾ ಇರೋದು ಯಾವಾಗ? 20 ವರ್ಷ ಆದ ಮೇಲೆ, ದೇವರು ಮನುಷ್ಯರ ಜೊತೆ ಹೋರಾಡಿದ ಮೇಲೆ ಅವನ ಜೀವನದಲ್ಲಿ ಏನಾಗ್ತಾ ಇದೆ? ಬೆಳಕಾಗ್ತಾ ಇದೆ. ರೋಮನ್ಸ್ ಅಲ್ಲಿ ಪೌಲ್ ಏನ್ ಹೇಳ್ತಾ ಇದ್ದಾರೆ? ನೀವು ಮಲಗಿದ್ದು ಸಾಕು, ಎದ್ದೋಳಿದ ತಕ್ಷಣ ದೇವ್ರು ನಮಗೇನ್ ಕೊಡ್ತಾ ಇದ್ದಾರೆ? ಒಂದು ವಾಗ್ದಾನ ಕೊಡ್ತಾ ಇದ್ದಾರೆ. ವಾಗ್ದಾನ ಕೊಟ್ಟಿದ್ದ ನೆಕ್ಸ್ಟ್ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ನಿಮ್ಮ ರಕ್ಷಣೆಯ ಕಾಲ ಹತ್ರ ಆಗ್ತಾ ಇದೆ. ಹಂಗಂದ್ರೆ ದೇವರು ನಮ್ಮ ಜೀವನದಲ್ಲಿ ಆ ಬೆಳಕು ಕೊಡುವಂತ ಕಾಲ ಏನಾಗ್ತಾ ಇದೆ ಅಂತೆ? ಹತ್ರವಾಗ್ತಾ ಇದೆ. ಆದ್ರೆ ಈ ಹತ್ರ ಎಷ್ಟು ದೂರ ಇದೆ ಅಂತ ನಮ್ಗೆ ಏನಾಗ್ತಾ ಇಲ್ಲ? ಅರ್ಥ ಆಗಲ್ಲ, ನಮಗ್ ಗೊತ್ತಾಗಲ್ಲ. ಅದೇ ಇವಾಗ ನೆಕ್ಸ್ಟ್ 12ನೇ ವಾಕ್ಯದಲ್ಲಿ ನೀವು ಇನ್ನೂ ಮುಂದೆ ಹೋಗುವಾಗ ಏನ್ ಹೇಳ್ತಾ ಇದ್ದಾರೆ ನೋಡಿ. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ. ಫಸ್ಟ್ ಅವ್ರು ಕಮಾಂಡ್ ಮಾಡ್ತಾ ಇರುವಂತ ವಿಷಯ, ನಮಗೆ ಹೇಳ್ತಾ ಇರುವಂತ ವಿಷಯ, ನಮ್ಮ ಅಭಿಷೇಕವನ್ನಾಗ್ಲಿ ನಮ್ಮ ವಾಗ್ದಾನವನ್ನಾಗ್ಲಿ ಹಿಡಿದುಕೊಂಡು ಫಸ್ಟ್ ನಾವು ಮಾಡಬೇಕು ಅಂತ ದೇವ್ರು ಅಂದ್ರೆ ಪೌಲ್ ಹೇಳ್ತಾ ಇರುವಂತ ವಿಷಯ ಏನು? ಕತ್ತಲೆಗೆ ಆದಂತ ಕ್ರಿಯೆಗಳನ್ನು ಏನ್ ಮಾಡಿ ಬಿಟ್ಟು ಬಿಡಿ ಅಂತ. ಯಾಕೋಬನಲ್ಲಿ ಇದ್ದಂತ ಏಮಾರಿಸುವಂತ ಗುಣವನ್ನು ಯಾವಾಗ ಬಿಡ್ತಾ ಇದ್ದಾನೆ? ಅವನ ಅಭಿಷೇಕ ಬಂದಿದ ತಕ್ಷಣ, ವಾಗ್ದಾನ ದೇವರ ತನ್ನ ಬಂದಿದ ತಕ್ಷಣ ತನ್ನ ಗುಣವನ್ನು ಏನ್ ಮಾಡ್ತಾ ಇದ್ದಾನೆ? ಬಿಡ್ತಾ ಇದ್ದಾನೆ. ಕಂಟಿನ್ಯೂ ಮಾಡಿ. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತಣ, ಕುಡಿಕತನ ಆಗಲಿ, ಕಾಮ ವಿಲಾಸ, ನಿರ್ಲಜ್ಜಾಕ್ಷ ಕೃತ್ಯಗಳಾಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಾಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತರನ್ನು ಧರಿಸಿಕೊಳ್ಳಿರಿ. ಆಮೇನ್, ಆಮೇನ್. ಈ ಒಂದು ವೆಪನ್ಸ್ನ ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ? ಹಂಗಂದ್ರೆ ಎಫಿಷಿಯನ್ಸ್ 6ನಲ್ಲಿ ಇರುವಂಥ ಒಂದು ಏನು ಹೇಳ್ತಾ ಇದ್ದೀರಾ? ಸರ್ವಾಂಗವನ್ನು ಏನು ಮಾಡಿ ಧರಿಸಿಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲವನ್ನು ಹೇಳೋದಕ್ಕೆ ಕಾರಣ ಏನು? ದೇವರು ಎಲ್ಲರ ಜೀವನದಲ್ಲಿ ಏನು ಕೊಟ್ಟಿದ್ದಾರೆ? ಒಂದೊಂದು ಕೆಲಸವನ್ನು ಕೊಟ್ಟಿರ್ತಾರೆ, ಒಂದೊಂದು ಕ್ರಿಯೆಯನ್ನು ಕೊಟ್ಟಿರ್ತಾರೆ. ಈ ವಾಗ್ದಾನಗಳನ್ನು ಹಿಡಿದುಕೊಳ್ಳೋದಕ್ಕೆ ಕಾರಣ ಏನು? ನಮ್ಮ ಜೀವನದಲ್ಲಿ ಆ ವಾಗ್ದಾನ ನೆರವೇರದೆ ಹೋದರೆ, ಹಂಗಂದ್ರೆ ಆ ವಾಗ್ದಾನದ ಪ್ರಕಾರ ನಾವು ನಡೆಯದೆ ಹೋದರೆ, ದೇವ್ರು ನಮ್ಗೆ ಕೊಟ್ಟಿರುವಂಥ ಕೆಲಸ ನಾವೇನು ಮಾಡೋಕ್ಕಾಗಲ್ಲ, ಮಾಡೋದಕ್ಕಾಗಲ್ಲ. ಯಾಕೋಬನು ದೇವ್ರ ಹತ್ರದಿಂದ ವಾಗ್ದಾನ ಪಡೆದುಕೊಳ್ಳೋದೇ ಹೋಗಿದ್ದಾರೆ, ರೇಚಲ್ನ ಏನು ಮಾಡೋಕ್ಕಾಗ್ತಿರ್ಲಿಲ್ಲ? ಮೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ರೇಚಲ್ನ ಮೀಟ್ ಹಂಗಂದ್ರೆ ರೇಚಲ್ ಜೊತೆ ಅವನು ಮದುವೆ ಮಾಡಿಲ್ಲ ಅಂದ್ರೆ ಯಾರು ಹುಟ್ಟಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ? ಯೋಸೇಫನ ಹುಟ್ಟಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯೋಸೇಫನ ಜೀವನ ಯಾರ ಜೀವನಕ್ಕೆ ಪಕ್ಕವಾಗಿತ್ತು? ಯೇಸು ಕ್ರಿಸ್ತುವಿನ ಜೀವನಕ್ಕೂ ಯೋಸೇಫಿನ ಜೀವನಕ್ಕೂ ಏನು ಹೇಳ್ತಾರೆ? ತುಂಬಾ ಕಾಮನ್ ಆಗಿದೆ ಅಂತ ಹೇಳ್ತಾರೆ. ಇದೆಲ್ಲ ವಿಷಯ ನಡೆಯೋದಕ್ಕೆ ಯಾರು ಸರಿಯಾಗಿ ನಡಿಬೇಕಾಗಿತ್ತು? ಯಾಕೋಬನು ತನ್ನ ವಾಗ್ದಾನವನ್ನು ಹಿಡಿದುಕೊಂಡು ನಡೆದ ಆ ಕಾರಣದಿಂದ ಮಾತ್ರ ಯೋಸೇಫನಾಗ್ಲಿ ಮೋಸೆಸ್ ಆಗಲಿ ಅದಾದ್ಮೇಲೆ ಬಂದಂಥ ಎಲ್ಲ ಸಂತತಿಯರು ಯಾರಿಂದ ಬಂದರು? ಯಾಕೋಬಿನ. ಇದನ್ನೇ ಕೀರ್ತನೆಗಳು 24ರಲ್ಲಿ ಏನು ಹೇಳ್ತಾ ಇದ್ದಾರೆ? 24 ಓದಿ ಇವಾಗ. ಕೀರ್ತನೆಗಳು 24ನೇ ಅಧ್ಯಾಯ ಯಾವ ವಾಕ್ಯ? 4, 5, 6 ಅಂತ ವಾಕ್ಯಗಳು. ಕೀರ್ತನೆ 24 4, 5, 6. ಕೀರ್ತನೆಗಳು 24 ವಚನ 4, 5, 6. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಯಾರು ತನ್ನ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಲ್ಲದೆ. ನೋಡಿ, ಮೊದಲೇ ಏನ್ ಹೇಳ್ತಾ ಇದ್ದಾರೆ? ಯಾಕೋಬನಿಗೆ ದೇವರು ವಾಗ್ದಾನ ಕೊಟ್ಟಿದ್ದ ಮೇಲೂ ಅವನು ಮಾಡಿದಂತ ವಿಷಯ ಅದು. ತನ್ನ ಕಷ್ಟದ ಕೆಲಸವನ್ನು ತನ್ನ ಕೆಟ್ಟ ಕೆಲಸವನ್ನು, ತನ್ನ ಕೆಟ್ಟ ಗುಣವನ್ನು ಏನ್ ಮಾಡ್ತಾ ಇದ್ದಾನೆ? ಬಿಟ್ಟು ಬರ್ತಾ ಇದ್ದಾನೆ. ಇಲ್ಲೂ ಸಹ ಏನ್ ಹೇಳ್ತಾರೆ? ಯಾರು ತನ್ನ ಕ್ರಿಯೆಗಳನ್ನು ಬಿಟ್ಟು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸು ಇಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು, ನಿರ್ಮಲ ಮನಸ್ಸು ಉತ್ಸವ ಉಳ್ಳವನಾಗಿದ್ದಾನೋ ಅವನೇ ಕರ್ತರಿಂದ ಶುಭವನ್ನು ಹೊಂದುವನು. ಅವನೇ ಯಾರು ತನ್ನ ಕ್ರಿಯೆಯನ್ನು ಸರಿಪಡಿಸಿಕೊಳ್ತಾನೋ ಅವನು ದೇವರ ಹತ್ರ ಏನ್ ಪಡ್ಕೊಳ್ತಾರಂತೆ? ಶುಭವನ್ನು ಪಡೆದುಕೊಳ್ತಾನೆ. ನಮಗೆ ವಾಗ್ದಾನ ಬೇಕು, ಆದ್ರೆ ನನ್ನ ಕ್ರಿಯೆ ನಾನು ಸರಿಪಡಿಸ್ಕೊಳ್ತಾ ಇಲ್ಲ ಅಂದ್ರೆ ದೇವ್ರು ಏನ್ ಮಾಡೋಕ್ಕಾಗಲ್ಲ, ನನ್ನ ಆಶೀರ್ವದಿಸಕ್ಕೆ ಸಾಧ್ಯ ಇಲ್ಲ.
ದೇವ್ರು ನನ್ನಲ್ಲಿ ಎದುರು ನೋಡುವುದೇನು? ನನ್ನ ಕ್ರಿಯೆ, ನನ್ನ ಗುಣ ಮಾರ್ಪಡಿಸ್ತದೆ ಅಂತ. ಕ್ರಿಯೆಗಳನ್ನು ನಾನು ಸರಿಪಡಿಸಿಕೊಳ್ಳದೆ ಹೋದರೆ ದೇವ್ರು ನನ್ನ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ, ನನ್ನನ್ನು ಆಶೀರ್ವದಿಸಕ್ಕೆ ಸಾಧ್ಯ ಇಲ್ಲ. ಯಾಕೋಬನು ತನ್ನ 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 ಕ್ರಿಯೆಯನ್ನು ಸರಿಪಡಿಸಿಕೊಂಡ ಮೇಲೆ ಎಷ್ಟು ವರ್ಷ ಆಗುತ್ತೆ? ತನ್ನ ಕ್ರಿಯೆಯನ್ನು ದೇವ್ರು ಎಷ್ಟು ವರ್ಷ ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ? 20 years. ತನ್ನ ಮಾವವನ್ನು ಎಷ್ಟು ಜಾಗಗಳಲ್ಲಿ ಏಮರಿಸ್ತಾರೆ? 3 ಸ್ಥಳಗಳಲ್ಲಿ ತನ್ನ ಸ್ವಂತ ಮಾವ ಏನು ಮಾಡ್ತಾ ಇದ್ದಾನೆ? ಯಾಕೋಬನಿಗೆ ಏಮರಿಸ್ತಾ ಇದ್ದಾನೆ. ಸ್ವಂತ ಮಾವ ಏಮಾರಿಸಿದ್ರು, 3 ಸತಿ ಏಮಾರಿಸಿದ್ರು, ಅವನು ಒಂದ್ಸತಿನೂ ಏನು ಮಾಡಲ್ಲ, ಅವನನ್ನು ಏಮಾರಿಸ್ಬೇಕು ಅಂತ ನೋಡಲ್ಲ. ಆ ಗುಣವನ್ನು ದೇವರು 3 ಸತಿ ಪರೀಕ್ಷೆ ಮಾಡಿದ ಮೇಲೆ, ಇನ್ನೂ ಸ್ವಲ್ಪ ಹೋರಾಡಿದ ಮೇಲೆ ಏನು ಕೊಡ್ತಾ ಇದ್ದಾರೆ? ಆಶೀರ್ವಾದ ಕೊಡ್ತಾ ಇದ್ದಾರೆ. ನಮ್ಮ ವಾಗ್ದಾನಕ್ಕೋಸ್ಕರ ನಾವೆಷ್ಟು ಹೋರಾಡ್ತಾ ಇದ್ದೀವಿ? ನಮ್ಮ ವಾಗ್ದಾನಕ್ಕೋಸ್ಕರ ನನ್ನ ಕ್ರಿಯೆಗಳು ನಾನು ಎಷ್ಟು ಸರಿಪಡಿಸ್ಕೊಳ್ತಾ ಇದ್ದೀನಿ? ನಾವು ಸರಿಪಡಿಸಿಕೊಳ್ಳದೆ ಹೋದರೆ ನಮ್ಮ ಜೀವನದಲ್ಲಿ ಬರಬೇಕಾಗಿರೋಂಥ ಸನ್ರೈಸ್ ಅಂದರೆ ಆ ಬೆಳಕು ನಮ್ಮ ಜೀವನದಲ್ಲಿ ಬರೆಯದೇ ಹೋಗ್ಬಿಡುತ್ತೆ. ನಮ್ಮ ಜೀವನದಲ್ಲಿ ಆ ಬೆಳಕು ಬರದೇ ಇರೋದಕ್ಕೆ ಕಾರಣ ಏನಾಗುತ್ತೆ? ನಾವೇ. ನನ್ನ ಕ್ರಿಯೆಗಳನ್ನ ಸರಿಪಡಿಸಿಕೊಳ್ಳುವವರೆಗೂ ದೇವ್ರು ಏನು ಮಾಡಲ್ಲ, ನನ್ನನ್ನು ಆಶೀರ್ವದಿಸಲ್ಲ. ಆಮೇನ್. ಲೆಲೂಯ. ಕಂಟಿನ್ಯೂ ಮಾಡಿ ವಾಕ್ಯ. ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿ ಇದ್ದಾನೋ ಅವನೇ ಕರ್ತರಿಂದ ಶುಭವನ್ನು ಹೊಂದುವನು. ತನ್ನ ರಕ್ಷಕರಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಅವರ ದರ್ಶನವನ್ನು ಬಯಸುವವರು. ಯಾಕೋಬರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ಆಮೇನ್. ನೋಡಿ, ಇವಾಗ ಏನು ಹೇಳ್ತಾ ಇದ್ದಾರೆ? ಯಾಕೋಬಿನ ದೇವರೇ. ಯಾಕೆ ಯಾಕೋಬಿನ ದೇವರೇ? ಯಾಕೋಬನಿಗೆ ಕೊಟ್ಟಂತ ವಾಗ್ದಾನವನ್ನು ದೇವರು ನೆರವೇರಿಸಿದ ಕಾರಣದಿಂದನೇ ಯಾಕೋಬಿನ ದೇವರೇ ಅಂತ ಕರೀತಾ ಇದ್ದಾರೆ. ನಾಳೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳಾಗಿಲಿ, ನಿಮ್ಮ 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 ಟೆಸ್ಟಮನಿ, ನಿಮ್ಮ ಸಾಕ್ಷಿಯನ್ನು ಕೇಳುವಂಥವ್ರು ಏನಂತ ಹೇಳಬೇಕು? ದೇವರೇ, ಇವರ ಜೀವನದಲ್ಲಿ ನಡೆಸಿದ್ರಲ್ಲ, ನನ್ನ ಜೀವನದಲ್ಲೂ ನಡೆಸಿ ಅಂತ. ನಮ್ಮ ಜೀವನ ಆ ಒಂದು ಟೆಸ್ಟಮನಿ, ಆ ಒಂದು ಸಾಕ್ಷಿಯಾಗಿ ಮಾರಬೇಕಂದ್ರೆ ನಾನು ದೇವರ ವಾಗ್ದಾನಕ್ಕೆ ಬೇಕಾದಂಥ ಅಭಿಷೇಕವನ್ನು ಪಡೆದುಕೊಂಡು ಅವರು ಹೇಳುವಂಥ ದಾರಿಯಲ್ಲಿ ನನ್ನ ಕೆಟ್ಟ ಕ್ರಿಯೆಗಳನ್ನ ಬಿಟ್ಟು ಏನು ಮಾಡಬೇಕು? ನಡಿಬೇಕು. ನಾನು ಆ ಥರ ನಡೆಯದೆ ಹೋದರೆ ನನ್ನ ಜೀವನ ಬೇರೆ ಯಾರಿಗೂ ಸಾಕ್ಷಿಯಾಗಿ ಮಾರ್ಪಡಲ್ಲ. ಆಮೇನ್. ಲೆಲೂಯ. ನನ್ನ ಜೀವನ ಸಾಕ್ಷಿಯಾಗಿ ಮಾರ್ಪಡುವುದು ಯಾವಾಗ? ದೇವರು ಕೊಟ್ಟಂಥ ವಾಗ್ದಾನಕ್ಕೆ ಕರೆಕ್ಟಾಗಿ ನನ್ನ ಜೀವನವನ್ನು ಮಾರ್ಪಡಿಸಿಕೊಂಡು ನಡೆಯುವಾಗ. ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ಏನಿರಲ್ಲ, ನಾನು ಏನಕ್ಕೋಸ್ಕರ ಬಾಳ್ತಾ ಇದೀವಿ ನಮ್ಗೇನು ಏನಾಗಲ್ಲ, ಅರ್ಥನೇ ಆಗೋದಿಲ್ಲ. ನೋಡಿ, ಎಷ್ಟು ಬೇಕಾದ ನಾವೇನು ಮಾಡ್ಬೋದು. ಇದೇ ಏಸಾನು ಸಹ ನೋಡಿ, ಏಸಾನ ಜೀವನದಲ್ಲಿ ಏನಿತ್ತು? ಎಲ್ಲ ಅವ್ನು ಬೇಕಾದಂಥ ಎಲ್ಲ ವಿಷಯ ಅವನಿಗಿತ್ತು. ಅವನಿಗೆ ಹಣ ಇತ್ತು, ಹೆಂಡತಿಯರು ಎಷ್ಟು 3 ಜನ ಇದ್ರು, 4 ಜನ, ಎಷ್ಟೋ ಹೆಂಡತಿಯರಿದ್ರು, ಏನೇನೋ ಅವ್ನ ಜೀವನವನ್ನು ಮಾಡ್ದ. ಆದರೆ ಅವನನ್ನು ನೋಡಿ ಯಾರು ಹೇಳ್ತಾ ಇಲ್ಲ ಏಸಾವಿನ ದೇವರು ನನ್ನ ದೇವರಾಗಿದ್ದಾರೆ ಅಂತ. ಯಾರು ಹೇಳ್ತಾ ಇಲ್ಲ. ಯಾಕೋಬಿನ ದೇವರು ಅಂತ ಹೇಳೋದಕ್ಕೆ ಕಾರಣ ಏನು? ಅವನು ಹೋರಾಡಿದ್ರು ಸಹ, ಅವನು ಏಮಾರಿ ಹೋದ್ರೂ ಸಹ ದೇವರ ಜೊತೆನೂ ಮನುಷ್ಯರ ಜೊತೆನೂ ಹೋರಾಡಿ ಏನು ಮಾಡ್ತಾ ಇದ್ದಾನೆ? ತನ್ನ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾನೆ. ಇವತ್ತಿಗೂ ಎಷ್ಟು ವರ್ಷ ಆಯಿತು? 3,000, 2,500, 3,000, 4,000 ವರ್ಷ ಆದ್ರೂ ನಾವು ಇನ್ನೂ ಸಹ ಏನು ಹೇಳ್ತೇವೆ? ಆಬ್ರಾಮ್ನ ದೇವರು, ಈಸಾಕನ ದೇವರು, ಯಾಕೋಬಿನ ದೇವರು. ಯಾಕೆ ಹೇಳ್ತಾ ಇದ್ದೀವಿ? ಅವರ ವಿಶ್ವಾಸದ ಪ್ರಕಾರ ಅವ್ರೇನು ಮಾಡ್ತಾ ಇದ್ದಾರೆ? ನಡೀತಾ ಇದ್ದಾರೆ. ನಾವು ಪೇತ್ರನಲ್ಲಿ ಇದ್ದಂಥ ವಿಶ್ವಾಸ ಯಾವಾಗ ಉಂಟಾಗ್ತಾ ಇದೆ? ಅವನು ತನ್ನ ಪಾಪವನ್ನು ಬಿಡುವಾಗ, ತನ್ನ ಭಯವನ್ನು ಬಿಡುವಾಗ. ಯಾವ ಭಯ? ಮನುಷ್ಯರನ್ನೇ ಕಂಡ್ರೆ ಇದ್ದಂಥ ಭಯವನ್ನು ಬಿಡುವಾಗ ಅವನಲ್ಲಿ ಏನು ಬರ್ತಾ ಇದೆ? ಅಭಿಷೇಕ ಬರ್ತಾ ಇದೆ. ನಾನು ಒಂದು ವಿಷಯವನ್ನು ದೇವರ ಆಲಯದಲ್ಲಿ, ಹಂಗಂದ್ರೆ ದೇವರ ಬಲಿಪೀಠದಲ್ಲಿ ನನ್ನ ಭಯವನ್ನಾಗಲಿ, ನನ್ನ ಬಲಹೀನತೆ ಆಗಲಿ, ಯಾವುದನ್ನಾದ್ರೂ ಒಂದನ್ನು ನಾನು ಇಡದೆ ಹೋದರೆ, ನಾನಲ್ಲಿ ಸ್ಯಾಕ್ರಿಫೈಸ್ ಮಾಡದೆ ಹೋದರೆ ಅಭಿಷೇಕವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಮೇನ್. ಲೆಲೂಯ. ನಾನು ದೇವ್ರ ಹತ್ರ ಅಂತ ಅಭಿಷೇಕ ಪಡೆದುಕೊಳ್ಬೇಕಂದ್ರೆ ನಾನು ಏನು ಮಾಡಬೇಕು? ನನ್ನಲ್ಲಿ ಇರುವಂಥ ಒಂದು ಭಯವನ್ನು, ನನ್ನಲ್ಲಿ ಇರುವಂಥ ಒಂದು ಕಾರ್ಯವನ್ನು ಏನು ಮಾಡಬೇಕು? ಸ್ಯಾಕ್ರಿಫೈಸ್, ತ್ಯಾಗ ಮಾಡಬೇಕು. ತ್ಯಾಗ ಮಾಡದೆ ಅಭಿಷೇಕ ಬೇಕು ಅಂತ ಹೇಳೋದು ಮೂರ್ಖತನ. ಎಲ್ಲಿದೆ ಇದು? ನೀವು ಇನ್ನೊಂದ್ಸರಿ ಅದು ಬೇರೆ ದಿವಸ ನೋಡೋಣ. ಆದರೆ ತ್ಯಾಗ ಮಾಡದೆ ನನ್ನ ಪ್ರಾರ್ಥನೆಗಳಿಗೆ ಏನು ಬೇಕು? ಆನ್ಸರ್ ಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ಹೋರಾಡದೇ ಇರುವಂಥ ಪ್ರಾರ್ಥನೆಗಳಿಗೆ ಏನಿರಲ್ಲ, ಸದುತ್ತರ ದೇವ್ರು ಕೊಡೋದಿಲ್ಲ. ದಾನಿಯೇಲ್ ಏನು ಮಾಡ್ತಾರೆ? ಅಷ್ಟು ದಿವಸ ಏನು ಮಾಡ್ತಾರೆ? ನಾವು ಆನ್ಸರ್ ಬರಬೇಕು ಅಂತ ಏನು ಮಾಡಿರ್ತಾರೆ? ಮೊಣಕಾಲಲ್ಲಿದ್ದು ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಎಷ್ಟು ಜನರಿಗೆ ಆ ಒಂದು ಏನು ಹೇಳ್ತೀರಾ, ಆ ಒಂದು ಮನಸ್ಸಿದೆ, ಹೋರಾಡಿ ನನ್ನ ವಾಗ್ದಾನಕ್ಕೋಸ್ಕರ ನಾನು ಹೋರಾಡಿ ಅದನ್ನು ಪಡ್ಕೊಬೇಕು ಅಂತ. ದೇವರೇ, ನೀವು ನನ್ನನ್ನು ಗುಣಪಡಿಸಿ ಹೋದ್ರೆ, ದೇವರೇ ನನ್ನನ್ನು ಆಶೀರ್ವದಿಸಿ ಹೋದ್ರೆ ನಾನು ಬಿಡೋಲ್ಲ ಅಂತ ಎಷ್ಟು ಜನ ನಾವು ಹೋರಾಡ್ತಾ ಇದ್ದೀವಿ ದೇವರ ಜೊತೆ.
ದೇವರ ಜೊತೆ ಹೋರಾಡದೆ ನಾವು ಏನು ಮಾಡ್ತಾ ಇದೀವಿ, ನಮ್ಮ ಜೊತೆನೂ ಮನುಷ್ಯರ ಜೊತೆನೂ ಹೋರಾಡ್ತಾ ಇರ್ತೀವಿ. ನಮ್ಮ ಹೋರಾಟ ಏನಾಗಿರುತ್ತೆ, ಇನ್ನೂ ಸಹ ಎಷ್ಟೋ ಕ್ರೈಸ್ತರು ಏನಿದೆ ಅವ್ರ ಹೋರಾಟ ಎಲ್ಲ ಎಲ್ಲಿರುತ್ತೆ, ಪಿಶಾಚ ಜೊತೆನೂ ಮನುಷ್ಯರ ಜೊತೆನೂ. ಯಾಕೋಬನ ಜೀವನದಲ್ಲಿ ಅವನು ಎಲ್ಲೂ ಪಿಶಾಚನ ಹೋರಾಡಿಲ್ಲ. ಯೋಸೆಫನ ಜೀವನದಲ್ಲಿ ಯಾರು ಪಿಶಾಚ ಜೊತೆ ಹೋರಾಟ ಇಟ್ಕೊಂಡಿಲ್ಲ. ಎಲ್ಲರ ಹೋರಾಟ ಯಾರ ಜೊತೆಯಲ್ಲಿತ್ತು, ದೇವ್ರ. ಹಂಗಂದ್ರೆ ಅವರು ಪ್ರಾರ್ಥನೆಯಲ್ಲಿ ಹೋರಾಡ್ತಾ ಇದ್ರು ದೇವರ ಜೊತೆ, ದೇವರೇ ಅಂತ. ಅವರ ಜೀವನದಲ್ಲಿ ಯಾಕೆ ಪಿಶಾಚ ಜೊತೆ ಹೋರಾಟ ಇರಲಿಲ್ಲ, ದೇವರು ಕೊಟ್ಟಂತ ಕಾರ್ಯವನ್ನು, ದೇವ್ರು ಕೊಟ್ಟಂತ ಜಾಗದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಸರಿಯಾಗಿ ನಡೀತಾ ಇದ್ರು. ಯಾರು ದೇವ್ರು ಕೊಟ್ಟಂತ ದಾವಿದನನ್ನು ಪಿಶಾಚ ಬಂದು ಅಟ್ಯಾಕ್ ಮಾಡಿದ ಯಾವಾಗ, ದೇವ್ರು ಕೊಟ್ಟಂತ ಸ್ಥಳದಲ್ಲಿ ದೇವ್ರು ಕೊಟ್ಟಂತ ಕೆಲಸವನ್ನು ಅವನು ಮಾಡದೇ ಇದ್ದಾಗ, ಅಂತ ಸ್ಥಳಗಳಲ್ಲಿ ಪಿಶಾಚ ಏನ್ ಮಾಡ್ತಾನೆ, ನಮ್ಮನ್ನು ಬಂದು ಅಟ್ಯಾಕ್ ಮಾಡ್ತಾನೆ. ದೇವ್ರು ಕೊಟ್ಟಂತ ಸ್ಥಳದಲ್ಲಿ ನಾನು ಕರೆಕ್ಟ್ ಆಗಿದ್ದರೆ, ಅಭಿಷೇಕದಲ್ಲಿ ನಾನು ಸರಿಯಾಗಿ ನಿಂತ್ಕೊಂಡಿದ್ರೆ ಪಿಶಾಚ ಏನ್ ಮಾಡೋಕ್ಕಾಗಲ್ಲ, ನನ್ನ ಜೊತೆ ಅವನು ಹೋರಾಡೋದೇ ಬೇಕಿಲ್ಲ. ಇದನ್ನೇ ಪೇತ್ರನಲ್ಲಿ ಏನ್ ಹೇಳ್ತಾರೆ, ಮೊದಲೇ ಪೇತ್ರನಲ್ಲಿ ಇಲ್ಲ, ಮತ್ತೆಯಲ್ಲೂ ಸಹ ಪೇತ್ರನಲ್ಲೂ ಸಹ ಏನ್ ಹೇಳ್ತಾರೆ, ಪಿಶಾಚನ ನೀವೇನ್ ಮಾಡಿ ಎದುರು ನಿಲ್ಲಿ, ನಿಮ್ಮನ್ನು ನೋಡಿ ಅವನು ಏನ್ ಮಾಡ್ತಾನಂತೆ, ಓಡಿ ಹೋಗ್ತಾನೆ. ಅವನ ಜೊತೆ ಹೋರಾಡೋದಲ್ಲ, ನಮ್ಮನ್ನು ನೋಡಿ ಅವನು ಏನ್ ಮಾಡ್ತಾನಂತೆ, ಓಡಿ ಹೋಗ್ತಾನೆ. ಯಾವಾಗ ಓಡಿ ಹೋಗ್ತಾನೆ, ನನ್ನ ಅಭಿಷೇಕ ಇದ್ರೆ ಅವನು ಓಡಿ ಹೋಗ್ತಾನೆ. ಆಮೇನ್. ನಾನು ನೀವೇನಿಲ್ಲ, ನಾವೇನಾಗಿಲ್ಲ, ಬಲ ಇರುವಂತ ಮನುಷ್ಯರಲ್ಲ. ನಮ್ಮ ಬಲಹೀನತೆಯಲ್ಲಿ ಅವರ ಕೃಪೆ, ಅವರ ಅಭಿಷೇಕ ಏನಾಗಿದೆ, ನಮ್ಮ ಬಲವಾಗಿದೆ. ಆಮೇನ್. ನಮ್ಮ ಬಲ ಯಾವುದು, ದೇವರ ಅಭಿಷೇಕ. ಆಮೇನ್. ನನ್ನಲ್ಲಿ ಅಭಿಷೇಕ ಇಲ್ಲದೆ ಹೋದ್ರೆ ನಾನೇನ್ ಮಾಡೋಕ್ಕಾಗಲ್ಲ, ನನ್ನ ಪ್ರಾರ್ಥನೆಯಲ್ಲೂ ಸಹ ಏನಿರಲ್ಲ, ಪವರ್ ಇರಲ್ಲ. ನಮ್ಮ ಪ್ರಾರ್ಥನೆ, ನಮ್ಮ ಜೀವನ ಎಲ್ಲದಲ್ಲಿಯೂ ನಮ್ಮಲ್ಲಿ ಒಂದು ಬಲ ಇಲ್ಲದೆ ಇರೋದಕ್ಕೆ ಕಾರಣ ನನ್ನ ಅಭಿಷೇಕ. ನಾನು ಯಾಕಿಷ್ಟು ಅಭಿಷೇಕದ ಪ್ರಕಾರ ಮಾತಾಡ್ತಾ ಇದ್ದೀನಿ ಅಂದರೆ, ನಾವು ವಾಕ್ಯ ಹೇಳುವಾಗ ದೇವರೇ ನಮ್ಮ ಮಾತಿನಲ್ಲಿ ಮಾತಾಡಬೇಕು. ಆಮೇನ್. ನಾನು ಬಾಯಿ ಮಾತನ್ನು ಮಾತನಾಡುವಾಗ ದೇವರೇ ಏನಾಗಿರಬೇಕು, ನನ್ನ ಬಾಯಿ ಮಾತಲ್ಲಿ ಮಾತಾಡಬೇಕು. ಆ ರೀತಿ ನನ್ನ ಜೀವನ ಇಲ್ಲದೆ ಹೋಗೋದಕ್ಕೆ ಕಾರಣ ಅಭಿಷೇಕ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಓಕೆ, ಇವತ್ತು ನಾವು ಯಾವುದೋ ಕುರಿತಾಗಿ ನೋಡ್ಕೊಂಡ್ವಿ, ಯಾಕೋಬಿನ ಜೀವನ, ಯಾಕೋಬು ಮತ್ತೆ ಪೇತ್ರನು. ಯಾಕೋಬನಲ್ಲಿ ಇದ್ದಂಥ ಒಂದು ದೊಡ್ಡ ವಿಷಯ ಯಾವುದು, ಭಯ ಇಲ್ಲದೆ ಇದ್ದಂಥ ಮನುಷ್ಯನಲ್ಲಿ ಏನಿತ್ತು, ಅಭಿಷೇಕ ಇತ್ತು. ಪೇತ್ರನಲ್ಲಿ ಇದ್ದಂಥ ವಿಷಯ ಯಾವುದು, ಭಯ. ಇವರಲ್ಲಿ ಇಬ್ಬರಲ್ಲೂ ಇದ್ದಂಥ ಕೆಟ್ಟ ಗುಣ, ನಾವು ದೊಡ್ಡದಾಗಿ ನೋಡುವಂಥ ಕೆಟ್ಟ ಗುಣ ಯಾವುದು, ಇವನಲ್ಲಿ ಏಮಾರಿಸುವಂಥ ಗುಣ ಇತ್ತು, ಇವರಲ್ಲಿ ಯಾವ ಗುಣ ಇತ್ತು, ಭಯದ ಗುಣ ಇತ್ತು. ಇವರ ಭಯವನ್ನು ಇವರು ಬಿಡುವವರೆಗೂ ಈ ಧೈರ್ಯವನ್ನು ಕೊಟ್ಟಿದ್ಯಾರು, ಅಭಿಷೇಕ. ಇವರ ಕೆಟ್ಟತನವನ್ನು ಇವರ ಹತ್ರದಿಂದ ತೆಗೆದಿದ್ಯಾವುದು, ಅಂದರೆ ಯಾಕೋಬಿನ ಕೆಟ್ಟತನವನ್ನು ಅವನಿಂದ ತೆಗೆದಿದ್ಯಾವುದು, ಆ ಅಭಿಷೇಕ. ಅಭಿಷೇಕ ನಮ್ಮನ್ನು, ಹಂಗಂದ್ರೆ ದೇವರ ಕೃಪೆಗೆ ಏನರ್ಥ, ದೇವರ ಬಲ. ದೇವರ ಬಲ ನಮ್ಮಲ್ಲಿ ಇರುವಾಗ ನಮ್ಮ ಕೆಟ್ಟ ಗುಣ ನಮ್ಮನ್ನು ಬಿಟ್ಟು ಏನಾಗುತ್ತೆ, ತಾನಾಗಿ ದೂರ ಹೋಗುತ್ತೆ. ಆಮೇನ್. ದೇವರ ಬಲ ನಮ್ಮಲ್ಲಿ ಇರುವಾಗ ನಮ್ಮ ಕೆಟ್ಟ ಗುಣ ನಮ್ಮನ್ನು ಬಿಟ್ಟು ಏನಾಗುತ್ತೆ, ತಾನಾಗಿ ದೂರ ಆಗುತ್ತೆ. ಹಂಗೆ ದೂರ ಆಗುವಾಗ ದೇವ್ರು ತೋರಿಸುವಂಥ ದಾರಿಯಲ್ಲಿ ನಾವೇನು ಮಾಡ್ತೀವಿ, ನಡೀತೀವಿ. ಎಷ್ಟೇ ಕಷ್ಟ ಬಂದರೂ ನಾವು ದೇವ್ರು ತೋರಿಸುವಂಥ ದಾರಿಯಲ್ಲಿ ಏನಾಗಲ್ಲ, ಬಿಟ್ಟು ದೂರ ಹೋಗೋದಿಲ್ಲ. ಈ ದೇವ್ರು ತೋರಿಸುವಂಥ ದಾರಿಯನ್ನು ಅಭಿಷೇಕ ಪಡೆದುಕೊಂಡ ಮೇಲೆ ಬಿಟ್ಟು ದೂರ ಹೋಗೋದಕ್ಕೆ ಕಾರಣ ಏನು, ಅಭಿಷೇಕದ ಆ ಒಂದು ಎಣ್ಣೆಯನ್ನು ಏನು ಮಾಡ್ತಾ ಇರಲ್ಲ, ತಿರುಗಿ 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 ತುಂಬಿಸ್ತಾ ಇರಲ್ಲ ದೇವರ ಸಮೂಹದಲ್ಲಿ. ಆ ಕಣ್ಣಿಕೆಯರ ರೀತಿಯಲ್ಲಿ ನಾವೇನು ಮಾಡಬೇಕು, 5 ಜನ ಕಣ್ಣಿಕೆಯರು ಏನು ಮಾಡ್ತಾರೆ, ಎಕ್ಸ್ಟ್ರಾ ಆಯಿಲ್ ಇಟ್ಕೊಂಡು ಏನು ಮಾಡ್ತಾ ಇರ್ತಾರೆ, ತಿರುಗಿ ತಿರುಗಿ ಅದನ್ನು ತುಂಬಿಸ್ತಾ ಇರ್ತಾರೆ. ಅಭಿಷೇಕ ಪಡೆದುಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅಭಿಷೇಕವನ್ನು ಕಾಪಾಡಿಕೊ, ಹಂಗಂದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಫ್ಲೋ ಅಲ್ಲಿ ಇಟ್ಕೊಳ್ಳೋದೇನು, ಯಾರ ಕೆಲಸ, ನಮ್ಮ ಕೆಲಸ. ನಾವು ಪ್ರಾರ್ಥನೆಯಲ್ಲಿ ಇಲ್ಲದೆ ಹೋದಾಗ ನಮ್ಮ ಅಭಿಷೇಕ ಏನಾಗುತ್ತೆ, ಇಟ್ ವಿಲ್ ರನ್ ಔಟ್. ಆ ಎಣ್ಣೆ, ಪವಿತ್ರಾತ್ಮರ ಆ ಒಂದು ಒಲಿವ ಎಣ್ಣೆಯಲ್ಲಿ ಇವನು ಯಾರು ಯಾಕೋಬನು ಏನು ಮಾಡ್ತಾನೆ, ಒಲಿವ ಎಣ್ಣೆಯಲ್ಲಿ ಏನು ಮಾಡ್ತಾನೆ, ಅಭಿಷೇಕ ಮಾಡ್ತಾನೆ. ಈ ಆಯಿಲ್ ನಮ್ಮಲ್ಲಿ ಇಲ್ಲದೆ ಹೋದಾಗ, ಅಂದರೆ ಅಭಿಷೇಕ ನಮ್ಮಲ್ಲಿ ಇಲ್ಲದೆ ಹೋದಾಗ ಏನಾಗುತ್ತೆ, ಸ್ವಲ್ಪ 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 ಏನಾಗುತ್ತೆ, ಆ ಒಂದು ಬೆಂಕಿ ಇರೋ, ಯಾಕಂದರೆ ಪವಿತ್ರಾತ್ಮರು ಏನಾಗಿದ್ದಾರೆ, ಬೆಂಕಿಯಾಗಿದ್ದಾರೆ. ಆ ಒಂದು ಬೆಂಕಿ ನಮ್ಮಲ್ಲಿ ಉರಿತಾ ಇರಬೇಕಾದ್ರೆ ಎಣ್ಣೆ ಸರಿಯಾಗಿ, ಹೆಂಗಂದರೆ ವಾಕ್ಯಗಳು ನಮ್ಮಲ್ಲಿ ಸರಿಯಾಗಿ ಇಲ್ಲದೆ ಇರುವಾಗ, ವಾಗ್ದಾನದ ವಾಕ್ಯಗಳು ನಮ್ಮ ನೆನಪಿನಲ್ಲಿ ಇಲ್ಲದೆ ಇರುವಾಗ ಏನಾಗುತ್ತೆ, ಆ ಬೆಂಕಿ ಏನಾಗುತ್ತೆ, ಸ್ವಲ್ಪ 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 ತಣ್ಣಗ. ಈ ತಣ್ಣಗಾಗೋದು ಯಾವುದಂದ್ರೆ, ಪವಿತ್ರಾತ್ಮ ತಣ್ಣಗಾಗ್ತಾರೆ ಅಂತ ಅರ್ಥ ಅಲ್ಲ, ನಾನು ಪವಿತ್ರಾತ್ಮರನ್ನು ಬಿಟ್ಟು ದೂರ ಹೋಗ್ತಾ ಇದ್ದೀನಿ ಅಂತ ಅರ್ಥ. ದೇವರು ಯಾವತ್ತು ದೂರ ಹೋಗುವಂಥ ದೇವರಲ್ಲ, ಎಲ್ಲಿದ್ದರೋ ಅಲ್ಲೇ ಇರ್ತಾರೆ. ನಾವು ಏನಾಗ್ತೀವಿ, ದೂರ ಹೋಗ್ತೀವಿ. ಈ ದೂರ ಹೋಗದೆ ಇರೋದಕ್ಕೆ ಏನು ಬೇಕು, ಆ ಎಣ್ಣೆ, ಅಂದರೆ ವಾಕ್ಯ ನಮ್ಮಲ್ಲಿ ಏನಾಗ್ತಾ ಇರಬೇಕು, ಹೊಸದು ಮಾಡಿಸಲ್ಪಡ್ತಾ ಇರಬೇಕು.
ಹೊಸದಾಗದೇ ಇರುವಂಥ ವಾಕ್ಯ ನಮ್ಮನ್ನೇನು ಮಾಡುತ್ತೆ, ವ್ಯರ್ಥವಾಗಿಸುತ್ತೆ. ಆಮೇನ್. ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ನೀವು ಒಳ್ಳೆಯವರು ನಮಗೆ ಕೃಪಿಸಿದ ಕಾಲದಕ್ಕಾಗಿ ಸ್ತೋತ್ರ ಅಪ್ಪ. ಹೌದಪ್ಪ, ದಿನ ನೋಡ್ಕೊಳ್ಳೋ ಕೃಪೆನ ಅಷ್ಟೇ ನಮಗೆ ಕೊಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನೀವು ರೋಮನ್ಸಲ್ಲಿ ಹೇಳ್ತಿರಲ್ಲ, ಹೌದಪ್ಪ, ಬೆಳಕಿನ ಜಾವ ಬರುವುದಕ್ಕೆ ಕಾಲ ತುಂಬ ಕಡಿಮೆ ಆಗಿದೆ, ಬೇಗನೆ ಬರುತ್ತೆ ಅಂತ. ಹೌದಪ್ಪ, ಸ್ತೋತ್ರ. ಆ ರೀತಿಯಲ್ಲಿ ನೀವು ನಮ್ಮ ಜೀವನದಲ್ಲಿ ಒಂದೊಂದು ಕೆಲಸವನ್ನು ಕೊಟ್ಟು ವಾಗ್ದಾನ ಕೊಟ್ಟಿರ್ತೀರ, ನಾನು ನಿನ್ನನ್ನಿಟ್ಟು ಈ ಕೆಲಸವನ್ನು ಮಾಡಬೇಕು ಅಂತ. ಅದಕ್ಕೋಸ್ಕರ ನಾವು ಹೋರಾಡೋದಕ್ಕೆ ಸಹಾಯ ಮಾಡಿ. ವಾಕ್ಯವಿಲ್ಲದೆ ಪ್ರಾರ್ಥನೆ ಮಾಡುವುದು ವ್ಯರ್ಥ ಅಂತ ನೀವು ಹೇಳಿದ್ದೀರಪ್ಪ. ಹೌದಪ್ಪ, ನಾವು ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡಿ. ಯಾಕಂದರೆ ನಾವು ನಿಮಗೆ ನಿಮ್ಮ ವಾಕ್ಯವನ್ನು ಜ್ಞಾಪಕ ಪಡಿಸಿ ಅಂತ ನಿಮ್ಮ ವಾಕ್ಯದಲ್ಲೇ ಇದೆ. ಹೌದಪ್ಪ, ಸ್ತೋತ್ರ. ನೀವು ಕೊಟ್ಟಿರೋಂಥ ವಾಗ್ದಾನಗಳು ನಿಮಗೆ ಜ್ಞಾಪಕ ಪಡಿಸುವಂತೆ ನಿಮಗೆ ಸಹಾಯ ಮಾಡಿ. ಹಂಗಂದರೆ ನೀವು ಮರೆತೋಗ್ತೀರಂತ ಅಲ್ಲಪ್ಪ, ಸ್ತೋತ್ರ. ನಮ್ಮ ವಿಶ್ವಾಸ ಹೆಚ್ಚಾಗಲಿ ಅನ್ನೋದಕ್ಕೋಸ್ಕರ ನೀವು ಹೇಳಿರ್ತಾರೆ, ಅದಕ್ಕಾಗಿ ಸ್ತೋತ್ರ. ವಿಶ್ವಾಸ ಇಲ್ಲದೆ, ಹೌದಪ್ಪ ಸ್ತೋತ್ರ, ನಾವು ನೀರಿನ ಮೇಲೆ ನಡೆಯಬೇಕು ಅಪ್ಪ. ಹೌದಪ್ಪ, ನೀವು ಕೊಟ್ಟಂಥ ಕ್ರಿಯೆಯನ್ನು ವಿಶ್ವಾಸ ಇಲ್ಲದೆ ಮಾಡುವಾಗ ನಮ್ಮಲ್ಲಿ ಭಯ ಇರುತ್ತೆ ಅಪ್ಪ. ಆ ಭಯವನ್ನು ನಮ್ಮಿಂದ ನೀಗಿಸಿ. ಹೌದಪ್ಪ, ಇವತ್ತು ನಿಮ್ಮ ಬಲಿಪೀಠದಲ್ಲಿ ಈ ಭಯವನ್ನು, ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಕೆಟ್ಟ ಗುಣಾದಿಶಯಗಳು ನಿಮ್ಮ ಬಲಿಪೀಠ ನಾವು ಕೊಡ್ತಾ ಇದ್ದೀವಿ. ಹೌದಪ್ಪ, ಸ್ತೋತ್ರ. ಅದಕ್ಕೆ ಬದಲಾಗಿ ಎಲ್ಲರನ್ನು ಅಭಿಷೇಕಿಸಿ, ಯಾರಿಗೆಲ್ಲ ವಾಗ್ದಾನ ಕೊಟ್ಟಿದ್ದೀರೋ ಹೌದಪ್ಪ, ಇವತ್ತು ನಾವು ಬೇಡ್ಕೊಳ್ತಾ ಪ್ರತಿಯೊಬ್ಬನು ಅಭಿಷೇಕ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದಪ್ಪ, ನೀವು ಪ್ರತಿಯೊಬ್ಬರಿಗೂ ಅಭಿಷೇಕ ನೀವು ಸುರಿಸಿದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಇವತ್ತಪ್ಪ ಸ್ತೋತ್ರ ತಮ್ಮ ಗುಣವನ್ನಾಗ್ಲಿ, ತಮ್ಮ ಭಯವನ್ನಾಗ್ಲಿ, ಏನೆಲ್ಲ ಅವ್ರು ತ್ಯಾಗ ಮಾಡ್ತಾ ಇದ್ದಾರೋ ಅದನ್ನು ನೀವು ನೋಡಿಯಪ್ಪ. ಅವ್ರು ತ್ಯಾಗ ಮಾಡಿ ನಿಮ್ಮ ವಾಗ್ದಾನವನ್ನು ಹಿಡಿದುಕೊಳ್ಳುವಾಗ ಹೌದಪ್ಪ, ನೀವು ಅಭಿಷೇಕ ಹೆಚ್ಚಾಗ್ಲಿ. ಅಭಿಷೇಕ ಹೆಚ್ಚಾಗುವುದು ಮಾತ್ರ ಅಲ್ಲ, ಅಭಿಷೇಕ ಅಪ್ಪ ಇನ್ನೂ ಅದರ ಆ ಎಣ್ಣೆ ಖಾಲಿ ಆಗದ ರೀತಿಯಲ್ಲಿ ಅಪ್ಪ ಸ್ತೋತ್ರ ಇನ್ನೂ ಹೆಚ್ಚಾಗಿ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದಪ್ಪ, ನೀವು ಅಭಿಷೇಕದಲ್ಲಿ ನಿಂತ್ಕೊಳ್ಳೋದಕ್ಕೂ ನಡೆಯೋದಕ್ಕೂ ಸಹಾಯ ಮಾಡಿ. ನಮ್ಮನ್ನು ಪರಿಶುದ್ಧಗೊಳಿಸಿ. ಹೌದಪ್ಪ, ಸ್ತೋತ್ರ. ನಮ್ಮ ಬಲಹೀನತೆಯಲ್ಲಿ ನಿಮ್ಮ ಕೃಪೆ ಸಂಪೂರ್ಣವಾಗಿರಲಿ. ಇಂದು ಎಂದು ಮಾರ್ದೇನು ಅಂತ ದೇವರ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ತಂದೆ,